ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂ ತಿಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕಾಃ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿರ್ಶತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಂತಂ. ಹರಿ ಓಂ ಹರಿ ಓಂ ಹರಿ ಓಂ. ಸತ್ಯಂ ದಯಾ ತಪಃಶೌಚಂ ತಿತೀಕ್ಷೇಜ್ಯ ಶಮೋದಮಃ ಅಹಿಂಸಾ ಬ್ರಹ್ಮಚರ್ಯಂ ಚ ತ್ಯಾಗಃ ಸಂತೋಷ ಆರ್ಜವಂ. ಭಾಗವತದ ಧರ್ಮಗಳಲ್ಲಿ ನಿನ್ನೆ ದಿವಸ ಶೌಚ ಎನ್ನುವಂತಹ ಒಂದು ಧರ್ಮವನ್ನು ತಿಳಿದಿವಿ. ಇವತ್ತು ತಿತೀಕ್ಷಾ ಎಂಬತಕ್ಕಂತಹ ಒಂದು ಧರ್ಮದ ಅನುಸಂಧಾನವನ್ನು ಮಾಡಿಕೊಂಡು ಭಗವಂತ ಅದನ್ನು ಮಾಡಿಸ್ಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು. ತಿತಿಕ್ಷಾ ಅಂದರೆ ಏನು ಅಂದರೆ ಸುಖ ದುಃಖ ಸಹಿಷ್ಣುತಾ ಅಂತ. ನಾವೇನು ಕರ್ಮ ಮಾಡಿರ್ತೀವಿ ಅದರ ತಕ್ಕ ಸುಖ ಕೊಡ್ತಾನೆ, ಅದರ ತಕ್ಕನೇ ದುಃಖ ಕೊಡ್ತಾನೆ ಭಗವಂತ. ಸುಖಕ್ಕಾಗಿಯೂ ನಾವು ಅವನನ್ನು ಬಿಡಬೇಕಾಗಿಲ್ಲ, ದುಃಖಕ್ಕಾಗಿಯೂ ಅವನನ್ನು ಯಾರೂ ಬಿಡೋದನೇ ಇಲ್ಲ. ಕುಂತಿ ಒಬ್ಬಕ್ಕೆ ಕೇಳಿಲ್ಲ, ಅಷ್ಟ ಬಿಟ್ಟರೆ ಇನ್ನು ಯಾರೇನು ಕೇಳೋದಿಲ್ಲ ದುಃಖ ಕೊಡಂಥೇಳಿ. ನಾವು ಕೇಳಲಿ ಬಿಡಲಿ ಸುಖವನ್ನು ಹೆಂಗೆ ಕೊಡ್ತಾನೋ ಭಗವಂತ, ಹಂಗೆ ನಾವು ಕೇಳಲಿ ಬಿಡಲಿ ದುಃಖವನ್ನು ಕೊಡ್ತಾನೆ ಭಗವಂತ, ಬಿಡುವುದೇ ಇಲ್ಲ. ಯಾಕೆ ಕರ್ಮ ಮಾಡಿದ ಮೇಲೆ ಆ ಕರ್ಮಕ್ಕನುಗುಣವಾಗಿರ್ತಕ್ಕಂತಹ ಫಲವನ್ನು ನಾವೇ ಉಣ್ಬೇಕಲ್ಲ. ನಾನು ಕರ್ಮ ಮಾಡೋದು ಬೇರೆದವ್ರ ಫಲ ಉಣ್ಲಿ ಅಂದರೆ ಅದು ಹೆಂಗೆ ಸಾಧ್ಯ? ಅದು ಎಲ್ಲೂ ನಡೆಯುವುದಿಲ್ಲ. ಅದು ನಾನು ಮಾಡಿದ್ದೆ ನಾನೇ ಲಘು ಅನುಭವಿಸೋದೋ ಲೇಟ್ ಅನುಭವಿಸೋದೋ ಇಷ್ಟೇ ಇಲ್ಲಿ ಕಾನೂನಿನೊಳಗೆ. ಆದರೆ ಅಲ್ಲಿಯ ಕಾನೂನಿನೊಳಗೆ ಲೇಟ್ ಅನುಭವಿಸೋದು ಲಘು ಅನುಭವಿಸೋದು ಇಲ್ಲೇ ಇಲ್ಲ, ಪಕ್ಕಾ ಲೇಟ್ ಅನುಭವಿಸೋದು. ನಮ್ಮ ಸನಾತನವಾಗಿರ್ತಕ್ಕಂತಹ ಹಿಂದೂ ಧರ್ಮದಲ್ಲಿ ನಾನು ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಫಲ ಉಣ್ಣೋದೇನದ ಲೇಟ ಅದ, ಲಘು ಇಲ್ಲೇ ಇಲ್ಲ. ಈ ಜನ್ಮದಾಗ ಮಾಡೋದು ಮುಂದಿನ ಜನ್ಮದಾಗ ತಿನ್ನೋದು. ಮುಂದಿನ ಜನ್ಮದಾಗ ತಿನ್ಬೇಕಾದ್ರೆ ಎಷ್ಟು ಲೇಟ್ ಅದ, ಹೌದಲ್ಲ? ಅದರೊಳಗೂ ಎಲ್ಲ ಅಲ್ಲ. ಮತ್ತು ಎಷ್ಟು ಚಂದ ಅಂದರೆ ಕೆಲವು ಮುಂದಿನ ಜನ್ಮದಾಗ ಅನುಭವಿಸೋದು, ಕೆಲವೊಂದು ಅದು ಪ್ರಾರಬ್ಧ ಕರ್ಮ ಆಗಿ ಉಳಿಯೋದು, ಕೆಲವೊಂದನ್ನು ಭಾಳ ಅತ್ಯುತ್ಕಟ ಆಗಿದ್ದನ್ನು ಈಗ ಅನುಭವಿಸೋದು, ಹೀಗೆಲ್ಲ ಭಯಂಕರ ಡಿವೈಡ್ ಅದ. ಹೀಗಾಗಿ ಅದನ್ನೆಲ್ಲ ಭಗವಂತ ಸೂಕ್ಷ್ಮ ವಿಚಾರಗಳನ್ನೆಲ್ಲ ನೋಡಿ ನಮಗೇನು ಸುಖ ಕೊಡ್ತಾನೋ ಅದಕ್ಕೆ ಎಷ್ಟು ನಾವು ಸಂತೋಷ ಪಡ್ತೇವೋ. ಸುಖ ಬಂದಾಗ ಏನು ಸಂತೋಷ ಪಡ್ತೀವಿ, ದುಃಖ ಬಂದಾಗಲೂ ಹಾಗೇ ಸಂತೋಷ ಪಡಬೇಕು. ಆ ಭಾವನೆ ಬರೋದು ಭಾಳ ಕಷ್ಟ. ದುಃಖ ಸಹಿಸ್ಲಿಕ್ಕೆ ಯಾರ ಕಡೆಯಿಂದನೂ ಆಗುವುದಿಲ್ಲ. ಸುಖವನ್ನು ಅನುಭವಿಸಲಿಕ್ಕೆ ಭಾರಿ ಸಿದ್ಧ. ಸುಖ ಭಾಳ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಅಡ್ಡಿಲ್ಲ ಅಂತಾನೆ, ಆದ್ರೆ ದುಃಖ ಲವಲೇಶನೂ ಬರಬಾರದು ಅಂತ ಯೋಚನೆಯನ್ನು ಮಾಡ್ತಿರ್ತಾನೆ. ಹಂಗಾಗಬಾರದು. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾದ ಪ್ರಾತಸ್ಮರಣೀಯರಾದ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಒಂದು ಸ್ಮರಣೆಯನ್ನು ಮಾಡಿ ಅವರು ಉಪದೇಶ ಮಾಡಿರ್ತಕ್ಕಂತಹ ಒಂದು ಉಪದೇಶವನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಗೆ ತೆಗೆದುಕೊಂಡು ಮುಂದೆ ಭಾಗವತದ ಕಥಾ ಪ್ರಸಂಗಕ್ಕೆ ನಮ್ಮ ಮಸ್ತಿಷ್ಕವನ್ನು ಸಮರ್ಪಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದು ಏಕಾದಶಿಯ ವ್ರತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಥೆ ಅನ್ನಲಿಕ್ಕೇನು ನನ್ನ ಅನುಭವ. ನಾನು PUCಯಲ್ಲಿ ಇರುವಾಗ
ಲೌಕಿಕವಾಗಿ PUC ಅಧ್ಯಯನವನ್ನು ಮಾಡ್ತಾ ಇರುವಾಗ ನನಗೊಂದು ಬಹಳ ಸಮಸ್ಯೆ, ಆರೋಗ್ಯದ ಸಮಸ್ಯೆ. ಏನು ಆರೋಗ್ಯದ ಸಮಸ್ಯೆ ಅಂದರೆ ಬೇರೆ ಊರಿಗೂ ಹೋಗ್ಲಿಕ್ಕೆ ಬರೋ ಹಾಗಿಲ್ಲ, ಉಪವಾಸ ಮಾಡೋ ಹಾಗಿಲ್ಲ. ಇನ್ಫೆಕ್ಷನ್ ಆಗ್ತಿತ್ತು, ಭಾಳ ಕೆಟ್ಟ ಇನ್ಫೆಕ್ಷನ್ ಆಗ್ತಿತ್ತು. ಉಪವಾಸ ಇದ್ದೇ ಅಂದರೆ 12 ದಿವಸ ನನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಟ್ಟ ಇನ್ಫೆಕ್ಷನ್ ಆಗ್ತಿತ್ತು. ನೀರು ಬದಲಾವಣೆ ಆದ್ರೂ ಇನ್ಫೆಕ್ಷನ್ ಆಗ್ತಿತ್ತು. ಬೇರೆ ಊರಿಗಂತೂ ಹೋಗೋ ಪ್ರಸಂಗ ಬಹಳ ಕಡಿಮೆ, ಆದರೆ ಏಕಾದಶಿನೇ ಇಲ್ಲ ಅನ್ನುವಂತಹ ಸಂದರ್ಭ, ಭರ್ತಿ ಎಂಗೇಜ್ ಒಳಗೆ ಏಕಾದಶಿ ಮಾಡುವಂತಹ ಪ್ರಸಂಗ ಇಲ್ಲಲ್ಲ ಅಂತ ಬಹಳ ಬೇಜಾರಾಗ್ತಿತ್ತು. ಒಳಗೆ ವೇದನೆ ಭಾಳ ಆಗ್ತಿತ್ತು, ಆದರೆ ಏಕಾದಶಿ ಮಾಡಲಿಕ್ಕೆ ಚಾನ್ಸೇ ಇಲ್ಲ, ಹಾಗಾಗಿತ್ತು. ಒಂದು ಸರಿ ಬಹಳ ದುಃಖದಿಂದ ಅದನ್ನೇ ವಿಚಾರ ಮಾಡಿಕೊಂಡು ಮಲ್ಕೊಂಡೇನಿ. ರಾತ್ರಿ ಕನಸಿನೊಳಗೆ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಕೊರಲಹಳ್ಳಿ, ಆ ಬೃಂದಾವನದ ಮುಂದೆ ವಿದ್ಯಾಮಾನ್ಯ ತೀರ್ಥರು ಕೂತ್ಕೊಂಡಾರ. ನನ್ನ ಸ್ವಪ್ನದಲ್ಲಿ ಇದು ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಮುಂದೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಕೂತ್ಕೊಂಡಾಗ ನಾನು ಅವ್ರ ಮುಂದೆ ನನ್ನ ವೇದನೆಯನ್ನು ಹೇಳಿದೆ, ಹಿಂಗಾಗ್ಲಿಕ್ಕತ್ತದ ಅಂತ ಅತ್ತು ಹೇಳಿದೆ. ಆವಾಗ ಅವರು ಒಂದು ಎಣ್ಣೆ ಕೊಡ್ತೀನಿ, ಯೋಚನೆ ಮಾಡಬೇಡ, ನಿನಗೇನೂ ಆಗೋದಿಲ್ಲ ಅಂತ ಸ್ವಪ್ನದಲ್ಲಿ ಅಷ್ಟು ಹೇಳಿದರು. ಹೇಳಿ ಇಷ್ಟು ಯಾಕೆ ಕಳ್ಳಿಕತ್ತಿದಿ, ಜೀವನದೊಳಗೆ ಏನು ದುಃಖ ಬರುತ್ತಾವೋ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು. ದೇವರು ನಿನಗೇನು ಶಿಕ್ಷೆ ಕೊಟ್ಟಾನಂದ್ರೆ ಜನ್ಮಾಂತರದೊಳಗೆ ನೀ ಏನು ಕರ್ಮ ಮಾಡಿ ಅದಕ್ಕೆ ಅನುಗುಣವಾಗಿ ಶಿಕ್ಷೆ ಕೊಟ್ಟಿರ್ತಾನ. ಈಗ ಶಿಕ್ಷೆ ಕೊಡಲಿಲ್ಲ ಅಂತಂದ್ರೆ ನಿನ್ನ ಕರ್ಮ ಹಾಗೇ ಉಳಿತದಲ್ಲ. ಆ ಮಾತು ಈಗೂ ನನಗೆ ಗುಯ್ ಅಂತಿರ್ತದ. ದೇವರು ಶಿಕ್ಷೆ ಕೊಡದೇ ಹೋಗಿದ್ದರೆ ನಿನಗೆ ಆ ಕರ್ಮ ಹಾಗೇ ಉಳಿತಲ್ಲ, ನಿನಗೆ ಮೋಕ್ಷ ಆಗೋದು ಹೇಗೆ? ಪಾಪಕರ್ಮವನ್ನು ಇಟ್ಟುಕೊಂಡು ನೀನು ಮೋಕ್ಷಕ್ಕೆ ಬರೋದು ಹೇಗೆ? ಅದಕ್ಕೆ ನೀನು ಮೋಕ್ಷಕ್ಕೆ ಬರಬೇಕು ಅಂತ ಭಗವಂತ ನಿನಗೆ ಶಿಕ್ಷೆ ಕೊಟ್ಟು ಅದನ್ನು ಕಡಿಮೆ ಮಾಡ್ತಾ ಇದ್ದಾನೆ. ಯಾಕೆ ಯೋಚನೆ ಮಾಡ್ತೀಯ? ನೀನು ಅದನ್ನು ಸಂತೋಷ ಪಡು ಅಂಥವ್ರು ಕನಸಿನಾಗಿ ಇಟ್ಟು ಹೇಳಿದ ಮೇಲೆ ನನಗೆ ಎಚ್ಚರ ಆಗಿತ್ತು. ಅದು ಸತ್ಯವಾಗಿ ಅವರ ಸಾಕ್ಷಿಯಾಗಿ ಹೇಳಬೇಕು ಅಂದರೆ ಇವತ್ತಿನ ತನಕನೂ ನನಗೆ ಅವರು ಏನು ಕನಸಿನಾಗಿ ಎಣ್ಣೆ ಕೊಟ್ಟರೋ ಅದನ್ನು ನಾವೇನು ಹಚ್ಕೊಂಡಿರ್ತೀವಿ ಕನಸಿನೊಳಗೆ, ಇವತ್ತಿನ ತನಕ 2 ಏಕಾದಶಿ ಮಾಡಿದ್ರು ನನಗೆ ನೋವಿಲ್ಲ. ಇವತ್ತಿನವರೆಗೂ ನನಗೆ ನೋವಿಲ್ಲ. 2 ಏಕಾದಶಿ ಉಪವಾಸ ಮಾಡಿದ್ರೂ ಯಾವ ಊರಿಗೆ ಹೋಗಿ ಬಂದ್ರೂ ಯಾವ ಇನ್ಫೆಕ್ಷನ್ ಇಲ್ಲ, ಏನಿಲ್ಲ. ಗಟ್ಟಿಮುಟ್ಟಿಯಾಗಿ ಆರಾಮಾಗಿ ದೇವರ ಏಕಾದಶಿಯನ್ನು ಮಾಡಿಸ್ಲಿಕ್ಕತ್ತಾನ. ಇದು ಅವರ ಅನುಗ್ರಹ ಅಂತ ಅನ್ನೋದೇನದ, ಇದು ಒಂದು ಸತ್ಯ. ಅವಾಗ ಆಡಿರುವ ಮಾತು ಈ ತಿತೀಕ್ಷಾ ಎನ್ನುವಂತಹ ಭಾಗವತದ ಮಾತು. ಏನು ಅವರ ಧರ್ಮವನ್ನು ಹೇಳಿದರು ಅದೇ ಧರ್ಮವನ್ನೇ ನಂಗೆ ತಿಳಿಯೋ ಕನ್ನಡ ಭಾಷೆ ಒಳಗೆ ಹೇಳಿದರು. ಅವರು ಇಲ್ಲಿ ತಿತೀಕ್ಷಾ ಅಂತ ಹೇಳಿದರು. ಸುಖವನ್ನು ಕೊಟ್ಟಾಗಲೂ ಕೂಡ ಆ ಕರ್ಮದ ಫಲ ಏನದ ಅದನ್ನು ಅನುಭವಿಸಿಯೇ ಮೋಕ್ಷಕ್ಕೆ ಹೋಗಬೇಕು, ಅದನ್ನು ಬಿಡ್ಲಿಕ್ಕೆ ಬರೋಂಗಿಲ್ಲ. ಈ ಪ್ರಾರಬ್ಧ ಅನ್ನೋದೇನಿರ್ತದಲ್ಲ ಇದು ಬರೀ ದುಃಖ ಇರ್ತದಂತೇನಲ್ಲ. ಪ್ರಾರಬ್ಧದೊಳಗೆ ಸುಖವೂ ಅದ, ಪ್ರಾರಬ್ಧದೊಳಗೆ ದುಃಖವೂ ಅದ. ಅದನ್ನು ಸುಖ ಅನುಭವಿಸಂಗಿಲ್ಲ ಅಂತಂದ್ರೂ ಬಿಡ್ಲಿಕ್ಕೆ ಬರೋಂಗಿಲ್ಲ, ನಾ ದುಃಖವನ್ನು ಅನುಭವಿಸಂಗಿಲ್ಲ ಅಂದ್ರೂ ಬಿಡ್ಲಿಕ್ಕೆ ಬರೋಂಗಿಲ್ಲ. ಅದು ಏನದನ್ನು ಅದನ್ನು ಅವಶ್ಯವಾಗಿ ನಾವು ಸ್ವೀಕಾರವನ್ನು ಮಾಡಲೇಬೇಕು. ಅದನ್ನು ಯಾವುದು ಬಂದ್ರೂ ಅದನ್ನು ಸ್ವೀಕಾರ ಮಾಡಬೇಕು ಅಂದಾಗ ಆತು. ಇವತ್ತು ಸುಖ ಅದ, ಆ ಸುಖವನ್ನು ಸ್ವೀಕಾರ ಮಾಡೋಣ. ಇವತ್ತು ದುಃಖ ಅದ, ಇವತ್ತು ದುಃಖವನ್ನು ಸ್ವೀಕಾರ ಮಾಡೋಣ ಅಂತಂದಾಗ ಯಾವ ವಿಧದ ಸಮಸ್ಯೆ ಏನಿರ್ತದೋ ಆ ಸಮಸ್ಯೆ ಬರುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಪಕ್ವತಾ ಬರೋದೇನದ ಬಹಳ ಮಹತ್ವದ್ದು. ಭಾಗವತ ಕಳಿಸೋದು ಈ ಪಕ್ವತೆಯನ್ನು. ಆಧಿ ಇರಲಿ ವ್ಯಾಧಿ ಇರಲಿ, ಮನುಷ್ಯನಿಗೆ ಬೆನ್ನತ್ತಿ ಬಂದದ್ದೇ, ಪ್ರಾಣಿ ಪಕ್ಷಿಗಳಿಗೆ ಬಿಡುವುದಿಲ್ಲ. ಈ ಅಧಿಕ ಮಾಸದ ಮಹತ್ವವನ್ನು ಹೇಳಬೇಕಾದ್ರೆ, ದೃಢಧನ್ವರಾಜನ ಕಥೆಯನ್ನು ಹೇಳಬೇಕಾದ್ರೆ ಅವನ ಪೂರ್ವಜನ್ಮದ ಕಪಿಯ ವೃತ್ತಾಂತವನ್ನು ತಿಳಿಸಿಕೊಡುತ್ತಾರೆ. ಆ ಕಪಿ ಬ್ರಾಹ್ಮಣ, ಆ ಬ್ರಾಹ್ಮಣ ಕಪಿಯಾಗಿ ಹುಡ್ತಾನೆ. ಮಾಡಬಾರದ ಕೆಲಸ ಮಾಡಿದ್ದರಿಂದ ಕಪಿಯಾಗಿ ಹುಡ್ತಾನೆ. ಕಪಿಗೊಂದು ವರ ಅದ, ಅಂದರೆ ಎಲ್ಲ ಕಪಿ ಜಾತಿಗಳಿಗೂ ಒಂದು ವರ ಅದ. ಏನು ವರ ಅದ ಅಂದ್ರೆ ಅವು ಎಲ್ಲೇ ಇರಲಿ ಅವಕ್ಕೆ ಹಣ್ಣು ಹಂಪಲ ನೀರು ಬೇಕಾದಷ್ಟು ಸಮೃದ್ಧಿಯಿಂದ ಸಿಗ್ತದೆ. ಅವಕ್ಕೆ ಉಪವಾಸ ಮಂಗ್ಯ ಸತ್ತು ಅಂತಿಲ್ಲ, ನೀರು ಕುಡಿಲಾರ್ದ ಮಂಗ್ಯ ಸತ್ತು ಅಂತಿಲ್ಲ. ಇಷ್ಟು ಭಗವಂತ ಕಪಿಗಳಿಗೆ ಅನುಗ್ರಹವನ್ನು ಮಾಡ್ಯಾನ. ಯಾಕೆ ಶ್ರೀರಾಮಚಂದ್ರ ದೇವರು ವರವನ್ನು ಕೊಟ್ಟಾರ್ದನ ಸೇವಾ ಮಾಡಿದ್ದಕ್ಕೆ ಅಂತ ಕಥೆ ಬರ್ತದೆ. ಹಂಗೆ ಈ ಬ್ರಾಹ್ಮಣ ಮಾಡಬಾರದ ಕೆಟ್ಟ ಕೆಲಸ, ಬೇರೆ ಕೆಟ್ಟ ಕೆಲಸ ಅಲ್ಲ, ಸ್ವಾರ್ಥಿಯಾಗಿದ್ದ. ಬರೀ ದಾನ ಇಸ್ಕೊಂಡು ಹೋಗೋದು, ಮನೆಯಾಗಿ ಇಟ್ಕೊಳ್ಳೋದು, ಅದನ್ನು ಭೂಮಿ ಒಳಗೆ ಮುಚ್ಚಿಡೋದು, ಇಷ್ಟೇ ಕೆಲಸ ಮಾಡ್ತಿದ್ದ ಅವ. ಈ ಅತ್ಯಂತ ಸ್ವಾರ್ಥಪರನಾಗಿದ್ದರಿಂದ ಕಪಿಯಾಗಿ ಹುಟ್ಟಬೇಕಾತವ. ಈ ಕಪಿಯಾದಾಗೂ ರಾಮಚಂದ್ರ ದೇವರು ವರ ಕೊಟ್ಟದ್ದರಿಂದಾಗಿ ಒಳ್ಳೆ ಸಮೃದ್ಧದಿಂದ ಕೂಡಿರ್ತಕ್ಕಂಥ ಪ್ರದೇಶದೊಳಗೆ ಹುಟ್ಟಿ ಬಂತು ಕಪಿ. ಆದರೆ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮಕ್ಕನುಗುಣವಾಗಿ ಸ್ನೇಹಿತನಿಗೆ ಮೋಸ ಮಾಡ್ತಾನೆ. ಆ ಮೋಸ ಮಾಡಿದ ಪಾಪಕರ್ಮಕ್ಕನುಗುಣವಾಗಿ ಬಾಯಿ ಒಳಗೆ ಹುಣ್ಣಾತಂತ. ನೋಡ್ರಿ ಎಷ್ಟು ವಿಚಿತ್ರ ಅದ. ಒಳ್ಳೆ ಸುಭಿಕ್ಷೆ ಇರತಕ್ಕಂತಹ ಪ್ರದೇಶದಲ್ಲಿ ಜನನಾತು, ಭೋಗ ಮಾಡಲಿಕ್ಕಿಲ್ಲ, ಬಾಯಿ ಒಳಗೆ ಹುಣ್ಣಾತು. ಅಂದರೆ ಈ ಕರ್ಮ ಎಷ್ಟು ಸೂಕ್ಷ್ಮ ಇರ್ತದೆ ಅಂದ್ರೆ, ಮಾಮಡ್ಡಿಯೊಳಗೆ ಇಷ್ಟೆಲ್ಲ ಬ್ರಾಹ್ಮಣರು ಇರೋ ಏರಿಯಾದಾಗ ಇರಿಸ್ತಾನೆ ದೇವರು, ಸಾಧನೆ ಮಾಡೋದಕ್ಕೆ ಕೊಡೋದಿಲ್ಲ.
ಅಂದ್ರೆ ಕರ್ಮ ಎಷ್ಟು ಸೂಕ್ಷ್ಮ ಇರ್ತದೆ ಗೊತ್ತಾತಲ್ಲ, ಅದನ್ನು ಅನುಭವಿಸಲೇಬೇಕು ನಾವು, ಇಲ್ಲ ಅನ್ಲಿಕ್ಕೆ ಬರುವುದೇ ಇಲ್ಲ. ಅದಕ್ಕೆ ದಾಸರು ಹೇಳ್ತಾರಲ್ಲ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಸಖದೊಳಗೂ ಅಂದರೆ ಒಳ್ಳೆ ಸುಖದೊಳಗೂ ನೀನು ಸಖನಾಗಬೇಕು, ಒಳ್ಳೆ ದುಃಖದೊಳಗೂ ನೀನು ಸಖನಾಗಬೇಕು ಅಂತ ಹೆಂಗೆ ಕೇಳ್ತಾರೋ ಆ ರೀತಿಯಾದ ಭಾವನೆ ನಮಗೆ ಕೊಳ್ಳಿ. ಇದು ಬಹಳ ದೊಡ್ಡದು. ಇದು ಸುಖ ಆಗಲಿ ದುಃಖ ಆಗಲಿ ಮನಸ್ಸಿನ ಸ್ಥಿತಿಯನ್ನು ಒಂದೇ ರೀತಿ ಇಟ್ಕೋತು ಹೋಗುವಂತಹ ಒಂದು ಪಕ್ವತ ಬಂತು ಅಂದರೆ ಸಾಧನೆಗೆ ನಾವು 100% ಸಿದ್ಧರಾಗೀವಿ ಅಂತ ಅರ್ಥ. ಉಳಿದದ್ದೆಲ್ಲ ಆಗಬಹುದು, ಶೌಚ ಇವನ್ನೆಲ್ಲ ಮಾಡಬಹುದು. ನಿನ್ನೆ ಹೇಳಿರ್ತಕ್ಕಂಥ ಮೊನ್ನೆ ಹೇಳಿರ್ತಕ್ಕಂಥವು ಮುಂದೆ ಶಮ ದಮ ಮೊದಲಾದವುಗಳನ್ನೇ ಹೇಳ್ತಾರೋ ಅವುಗಳನ್ನು ಕೂಡ ಯಥಾಯೋಗ್ಯವಾಗಿ ಮಾಡಲಿಕ್ಕೆ ಸಾಧ್ಯ ಅದ. ಅದರ ಸುಖ ದುಃಖಗಳ ಸಹಿಷ್ಣುತ ಅನ್ನೋದೇನದಲ್ರಿ, ಇದು ಬಹಳ ಕಷ್ಟ ಅದು. ಅದರೊಳಗೆ ಸುಖವನ್ನು ಹೆಂಗೋ ವೈಭವದಿಂದ ಕಳಿತೀವಿ, ದುಃಖದ ಒಂದೊಂದು ಕ್ಷಣಗಳೂ ಬಹಳ ದುಃಖಕರ ಅನ್ನಿಸಿಬಿಡ್ತಾವ. ಯುಗಗಳು ಕಳೆದಾವ ಅಂತ ಅನ್ನಿಸ್ತದೆ. ಧರ್ಮರಾಜನಿಗೆ ಅನ್ನಿಸ್ತು ಅಂತ ನಿನ್ನೆ ನೋಡಿದ್ವಿ. ಅರ್ಜುನನನ್ನು ಬಿಟ್ಟಿದ್ದಕ್ಕೆ ಒಂದೊಂದು ಕ್ಷಣ ಒಂದೊಂದು ಯುಗ ಅನ್ನಿಸ್ತವನಿಗೆ ಅಂತ ನೋಡಿದ್ವಿ. ಆ ಭಾವನೆಯನ್ನು ಕಳ್ಕೊಂಡ್ವಿ ಅಂದರೆ ಯಾರು ಪ್ರೀತಿ ಪಾತ್ರರು, ಯಾರು ಬೇಕಾದವರು, ಯಾರು ಬೇಡಾದವರು, ಅವ್ರು ಇದ್ರೆ ಎಷ್ಟೋ ಹೋದ್ರೆ ಎಷ್ಟೋ, ಯಾರು ಬಂದರು, ಯಾರೇನು ಮಾತಾಡಿದರು, ಯಾರೇನಂದ್ರು, ಯಾವುದಕ್ಕೂ ಗಮನ ಕೊಳ್ಳಾರ್ದಂಗೆ ಆತು ಈ ಮಾತು ಕೇಳೋದಿತ್ತು, ಇವತ್ತು ಕೇಳಿದೆ, ಇವತ್ತು ಈ ಒಳ್ಳೆ ಮಾತು ಕೇಳೋದಿತ್ತು ಕೇಳಿದೆ. ಈ ಒಂದು ಪಕ್ವತ ಬಂತು ಅಂದರೆ ನಮ್ಮ ಮನಸ್ಸು ಸರಳ ಸಮಾಧಿ ಅವಸ್ಥೆಗೆ ಹೋಗಲಿಕ್ಕೆ ಸಿದ್ಧವಾಗ್ತದೆ. ಆದ್ದರಿಂದ ಈ ಧರ್ಮ ಬಹಳ ಪ್ರಧಾನಭೂತವಾಗಿರತಕ್ಕಂತಹ ಧರ್ಮ. ಅದನ್ನು ಭಗವಂತ ನಮ್ಮಿಂದ ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಮುಂದೆ ಭಾಗವತ ಕಥಾಶ್ರವಣಕ್ಕೆ ಬರೋಣ. ಶ್ರೀಮದ್ ಭಾಗವತದಲ್ಲಿ ಓಂ ಶ್ರೀ ಶುಕೋವಾಚ ಉವಾಚ ವರೀಯಾನೇ ಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಪ್ಪರಃ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾರ್ತೆ ಹಯಾ ರಾಜನ್ ಕುಟುಂಬಭರಣೇನ ವಾ ದೇಹಾಪತ್ಯಕಳತ್ರಾದಿಷು ಆತ್ಮದೈನ್ಯೇ ಶ್ವಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರಃ ಶ್ರೋತವ್ಯಃ ಕೀರ್ತಿತವ್ಯಶ್ಚ ಸ್ಮರ್ತವ್ಯಃ ಸ್ವೇಚ್ಛತಾ ಭಯಂ. ಇಲ್ಲಿ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ 2ನೆಯ ಸ್ಕಂದದಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೆಯ ಸ್ಕಂದದ ಕೊನೆಯ ಭಾಗದಲ್ಲಿ ಪರೀಕ್ಷಿತ ಮಹಾರಾಜ ನಾನು ಮರಣೋನ್ಮುಖನಾಗಿದ್ದೇನೆ, ಮರಣೋನ್ಮುಖನಾಗಿರ್ತಕ್ಕಂತಹ ನಾನು ಏನನ್ನು ಮಾಡಬೇಕು ಅನ್ನೋದನ್ನು ತಾವು ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಏನು ಯೋಚನೆಯನ್ನು ಮಾಡಬೇಡಪ್ಪ ಅಂತ 2ನೆಯ ಸ್ಕಂದದಲ್ಲಿ ಉತ್ತರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೆಯದಾಗಿ ಅವ ಕೇಳಿರುವ ಪ್ರಶ್ನೆ ಅತ್ಯಂತ ಯೋಗ್ಯವಾಗಿರತಕ್ಕಂಥದ್ದು. ವರೀಯಾನ್ ಏಷತೆ ಪ್ರಶ್ನ. ಅಪ್ಪ ನೀನು ಕೇಳಿರ್ತಕ್ಕಂಥ ಪ್ರಶ್ನೆ ನಿನಗೊಬ್ಬನಿಗೆ ಸಂಬಂಧಪಟ್ಟದ್ದಲ್ಲ, ಇಡೀ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಎಲ್ಲರೂ ಮರಣೋನ್ಮುಖರೇ, ಯಾರನ್ನೋ ಚಿರಂಜೀವಿಯಾಗಿರ್ತೀವಿ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ಎಲ್ಲೋ ಕಡೆಗೆ ಎಷ್ಟೋ ಕಡೆಗೆ ಬಾಡಿ ಇಟ್ಟದ್ದನ್ನು ನೋಡ್ತೀವಿ, 200 ವರ್ಷ 300 ವರ್ಷದ ಡೆಡ್ ಬಾಡಿ ಅದ. ಜೀವಂತಿದ್ದವ್ರು ಯಾರೂ ಇಲ್ಲ. ಜೀವಂತಿದ್ರೆ ಇದ್ದಂಗೆ ಹೊರತು ಏನೋ ಕೆಮಿಕಲ್ಸ್ ಹಾಕಿಯೋ ಅಥವಾ ಏನೋ ಪವಾಡದಿಂದ ಕೆಮಿಕಲ್ಸ್ ಇರಲಾರ್ದೇ ಹಂಗೆ ಡೆಡ್ ಬಾಡಿ ಇತ್ತು ಅಂದರೆ ಡೆಡ್ ಬಾಡಿನೇ ಅಲ್ಲ ಅದು. 400 ವರ್ಷದ ವ್ಯಕ್ತಿ ನಿಂತು ಮಾತಾಡ್ಲಿಕ್ಕತ್ತಾನೇನು? ಇಲ್ಲ. ಹೋಗೋರೇ ಎಲ್ಲರೂ ಮರಣೋನ್ಮುಖರೇ ಅಂದಮೇಲೆ ಸಾಧನೆಯನ್ನು ಮಾಡಲೇಬೇಕು. ಹೆಂಗೆ ಸಾಧನೆಯನ್ನು ಮಾಡಬೇಕು ಅಂದರೆ ಮರಣ ಹಿಂದೆ ಬೆನ್ನು ಹತ್ತಿ ಬಂದದಂತಲೇ ಸಾಧನೆ ಮಾಡಬೇಕು. ಓಡಬೇಕು, ಸಾಧನೆಗಾಗಿ ಓಡಬೇಕು. ಯಾವ ಕ್ರಮದೊಳಗೆ ಓಡಬೇಕು ಅಂದ್ರೆ ಹಗಲು ರಾತ್ರಿ ಅಂತ ನೋಡಲಾರ್ದೆ ಓಡಬೇಕಂತ. ನೌಕರಿಗಾಗಿ ದುಡ್ಡು ಸಂಪಾದನೆಗಾಗಿ ಅಂತ ಹಗಲು ರಾತ್ರಿ ಇರಲಾರ್ದೆ ಹೆಂಗೆ ಓಡಾಡ್ತೀವಿ, ಇನ್ನಷ್ಟು ಗಳಿಸಬೇಕು ಅಂತ ಹೆಂಗೆ ಓಡ್ತೀವಿ, ಅದಕ್ಕಿಂತ ಹೆಚ್ಚು ಹಿಂದೆ ಮರಣ ಬೆನ್ನು ಹತ್ತಿದೆ ಅಂತ ಓಡಬೇಕಂತ. ಧರ್ಮ ಮಾರ್ಗದೊಳಗೆ ಓಡಬೇಕಂತ. ಒಳ್ಳೆಯ ಮುಹೂರ್ತ ನೋಡಬೇಕು, ಅವೆಲ್ಲ ಏನೂ ಯೋಚನೆ ಇಲ್ಲ, ಓಡಬೇಕು. ಹಂಗೆ ಓಡಬೇಕಂತ. ಹಿಂದೆ ಹೇಳ್ತಿರ್ತಾರೆ ಕನ್ನಡದೊಳಗೆ ಒಂದು ಭಾಳ ಚಂದ ಹೇಳ್ಯಾರದ, ಹಿಂದೆ ಶ್ವಾನ ಬೆನ್ನು ಹತ್ತಿದಾಗ ಹೆಂಗೆ ಓಡ್ತಾರೆ ಹಂಗೆ ಹಿಂದೆ ಮರಣ ಬೆನ್ನು ಹತ್ತಿದ ಅಂತ ಓಡಬೇಕಂತ. ಅಷ್ಟು ಓಡಿದಾಗ ಮಾತ್ರ ಸಾಧನೆ ಅನ್ನೋದು ಆಗ್ತದೆ. ಒಳ್ಳೆಯ ಪ್ರಶ್ನೆಯನ್ನು ಕೇಳಿಯಪ್ಪ ನೀನು. ನೋಡು, ಕೇಳೋ ವಿಷಯಗಳು ಬಹಳವ ಅಂತಾರೆ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಕೇಳಲಿಕ್ಕೆ ಬಹಳವನ ಮಾರಾಯ ರಾಜ, ಕೇಳಲಿಕ್ಕೆ ಬಹಳ ಅವ. ಯಾರಿಗೆ ಕೇಳಲಿಕ್ಕೆ ಬಹಳ ಅವ ಅಂದಿ? ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಸಂಸಾರದೊಳಗೆ ನಾನು ಇರಬೇಕು ಅಂತ ಯಾರು ಬಯಸ್ತಾರಲ್ಲ ಅಂಥವರಿಗೆ ಸಿಕ್ಕಾಪಟ್ಟಿ ಕೇಳಲಿಕ್ಕವ. ಇವತ್ತಿನ ನ್ಯೂಸ್ ಪೇಪರ್ಸ್ ಎಷ್ಟವ, ನ್ಯೂಸ್ ಚಾನಲ್ಸ್ ಎಷ್ಟವ, TV ಚಾನಲ್ಸ್ ಎಷ್ಟವ. ಇವತ್ತು
ನಮಗೆ ನಿಮಗೆ ಎಲ್ಲರಿಗೂ ದೇವರು ಬೇಕು ಅನ್ನೋರಿಗೆ ಭಾಗವತ ಒಂದದ, ಮಹಾಭಾರತ ಅದ, ರಾಮಾಯಣ ಅದ, ವೇದಗಳವ, ಬ್ರಹ್ಮಸೂತ್ರಗಳವ. ಆದರೆ ಇವತ್ತು ಲೌಕಿಕವಾಗಿ ಇರಬೇಕು ಅಂದ್ರೆ ಬಡ್ಡಿ ಎಷ್ಟು ಗಳಿಸ್ಬೇಕು ನಾನು ಅಂತನ್ನೋ ವಿಚಾರಕ್ಕೆ ಹೋದ್ರೆ ಎಷ್ಟು ಬ್ಯಾಂಕ್ಗಳವ ಅಲ್ಲ. ಅದನ್ನೇ ಹೇಳ್ತಾರೆ ನೋಡ್ರಿ, ಗೃಹೇಶು ಗೃಹಮೇದಿನಾಂ ಸಹಸ್ರೇಶು, ಸಂಸಾರದೊಳಗೆ ನಾನು ತೊಡಗಬೇಕು ಅನ್ನೋರಿಗೆ ಕೇಳಲಿಕ್ಕೆ ಬಹಳ ವಿಚಾರಗಳವ. ಅದನ್ನು ತೊಗೊಂಡು ಏನು ಮಾಡ್ತೀಯಪ್ಪ? ಇವ್ರು ಹೆಂಗಿರ್ತಾರೆ ಗೊತ್ತಾ? ನಿದ್ರಯ ಕ್ರಿಯತೆ ನಕ್ತಂ, ರಾತ್ರಿ ಆಯಿತು ಅಂದ್ರೆ ಮಲಗೋದು ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ರಾತ್ರಿ ಒಳಗೂ ಅಧ್ಯಯನ ಮಾಡಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ಳೋದನೇ ಇಲ್ಲ. ನಿದ್ರಯ ಕ್ರಿಯತೆ ನಕ್ತಂ, ದಿವ ಹಗಲೇನು ಮಾಡ್ತಾರೆ? ದುಡ್ಡು ಗಳಿಸೋದು ಅಂತಾರೆ. ಹಗಲೇನದ ಅದು ದುಡ್ಡು ಗಳಿಸೋದು, ರಾತ್ರಿ ಏನದ ಭೋಗ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ. ಬಿಟ್ರಿ ನೇನೇನೇನೇನೂ ಮಾಡುವುದಿಲ್ಲ. ಇಡೀ ಅವರ ಜೀವನದ ಉದ್ದೇಶ ಏನು ಅಂದರೆ ಕುಟುಂಬ ಭರಣೇನವಾ, ತಮ್ಮ ಕುಟುಂಬ ಏನದ ಅದನ್ನು ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡೆ ಇಷ್ಟೆಲ್ಲ ಹೋರಾಡ್ತಾರಪ್ಪ. ನೋಡ್ತಾರೋ ಮಾರಾಯ, ಇಷ್ಟೆಲ್ಲ ಮಾಡ್ತಾರೆ ಖರೆ, ಜೀವನದೊಳಗೆ ನೋಡ್ತಾರೆ. ಏನು ನೋಡ್ತಾರೆ? ದೇಹಾಪತ್ಯ ಕಳತ್ರಾದಿಷು ಆತ್ಮದೈನ್ಯೇ ಶ್ವಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ನೋಡ್ತಾರಪ್ಪ, ಯಾವ ಹೆಂಡತಿ ಯಾರು ಜೊತೆ ಬರುವುದಿಲ್ಲ. ಬಂಧು ಬಾಂಧವರು ಅಂತ ಇಟ್ಟು ಪಡ್ಕೊಂಡಿರ್ತೀವಿ, ಆ ಬಂಧು ಬಾಂಧವರೇ ನಮಗೊಂದ್ಸರಿ ಬರಾಬ್ಬರಿ ಅಪಮಾನ ಮಾಡಿ, ಅವ್ಯವಸ್ಥೆ ಮಾಡಿ, ಮಾನಸಿಕ ಖೇದಕ್ಕೊಳಗಾಗುವಂತೆ ಮಾಡಿ ಹೋಗಿಬಿಡ್ತಾರೆ. ಈ ದೇಹವೇ ಬಿಟ್ಟುಬಿಡು, ಹೊರಗಿನವ್ರನ್ನೆಲ್ಲ ಬಿಟ್ಟುಬಿಡು, ಬಂಧು ಬಾಂಧವರನ್ನು ಬಿಟ್ಟುಬಿಡು, ಹೆಂಡತಿ ಮಕ್ಕಳು ಬಾಂಧವರು ಇವರನ್ನೆಲ್ಲ ಕಡೆ ಸೈಡ್ ಸರಿಸು. ನನ್ನದೇ ಆದ ಈ ದೇಹ ನನಗೆ ಶಾಶ್ವತವಾಗಿ ಬರುವುದಿಲ್ಲ. ಒಮ್ಮೆ ಕೈ ಕೊಡ್ತು ಅಂದರೆ ಹೆಂಗೆ ಕೈ ಕೊಡ್ತು ಅಂತಲೇ ಗೊತ್ತಾಗೋದಿಲ್ಲ. ನನ್ನದೇ ಆದ ದೇಹ, ಈ ದೇಹದ ಮೇಲೆ ಭಾಳ ಅಭಿಮಾನ ಮಾಡ್ತೀವಿ. ಶ್ರೀಮದಾಚಾರ್ಯ ಹೇಳ್ತಾರೆ, ಯಾರು ಬಹಳ ಪ್ರೀತಿಸ್ತಾರಂತ ತಿಳ್ಕೊಂಡಿರಿ ನೀವು ಅಂತಾರೆ ಶ್ರೀಮದಾಚಾರ್ಯರು. ನಾವು ಮತ್ತೊಬ್ಬರಿಗೆ ಹೇಳ್ಬೋದು, ನಿನ್ನ ಕಂಡ್ರೆ ಭಾಳ ಪ್ರೀತಿ, ನನ್ನ ಪ್ರಾಣವನ್ನೇ ಕೊಡ್ತೀನಿ ಅಂತ ಹೇಳ್ಬೋದು. ಬೋಕಸ್ಮಾತ್ ಅವೆಲ್ಲ ಯಾರಿಗೂ ಪ್ರಾಣ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಯಾರನ್ನೂ ಇನ್ನೊಬ್ಬರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನು ಪ್ರೀತಿಸ್ತಾರೆ ಅಂದ್ರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅವನ ದೇಹವನ್ನು ಅವ ಎಷ್ಟು ಪ್ರೀತಿಸ್ತಾನೋ ಅಷ್ಟು ಯಾರನ್ನೂ ಪ್ರೀತಿಸುವುದಿಲ್ಲ ಅಂತಾರೆ. ಅದು ಸತ್ಯ. ಯೋಚನೆ ಮಾಡಿರಿ ನೀವು. ನಾವು ಯಾರಿಗೋ ಭಾಳ ಹಚ್ಕೊಂಡೀವಿ, ಅವರನ್ನು ಭಾಳ ಪ್ರೀತಿಸ್ತೀವಿ ಅಂತನೋ, ಅಥವಾ ಒಂದು ವಸ್ತುನೋ ಒಂದು ವ್ಯಕ್ತಿನೋ ಭಾಳ ಹಚ್ಕೊಂಡೀವಿ, ಬಹಳ ಪ್ರೀತಿ ಮಾಡ್ತೀವಿ ಅಂತಂದಾಗ ನಮಗೆ ಆಪತ್ತು, ಆ ವಸ್ತುವಿಗೆ ಆಪತ್ತು ಬಂದಾಗ ನಾನು ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನೋಡ್ತೇನೋ ಹೊರತು ನನ್ನ ಪ್ರೀತಿಸೋವರನ್ನು, ನನ್ನ ತ್ಯಾಗ ಮಾಡಿ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕೋತಿ ಗತಿನೂ ಹೇಳ್ತಾರಲ್ಲ, ಒಂದು ಕೋತಿ ತನ್ನ ಮಗುವನ್ನು ಇಟ್ಕೊಂಡಿತ್ತಂತ, ಅದನ್ನೊಂದು ಟ್ಯಾಂಕ್ ಒಳಗೆ ಒಗದ್ರಂತೆ. ಒಗದ ಮೇಲೆ ತನ್ನ ಮಗು ಉಳಿಬೇಕು ಅಂತ ಹೇಳಿ ಪಾಪ ಅದನ್ನು ಹಿಂಗೆ ಹಿಡ್ಕೊಂಡು ಆ ಟ್ಯಾಂಕ್ ನೀರು ಬಡ್ಕೋತ ಮ್ಯಾಲೆ ಬರ್ಕೋತ ಬಂತು. ತನ್ನ ಮಗು ಬದುಕಬೇಕು ಅನ್ನೋ ಕಾರಣದಿಂದ ತನ್ನ ತಲೆ ಮೇಲೆ ಇಟ್ಕೊಂಡಂತ ಕೋತಿ ಆ ಮಗುವನ್ನು, ತನ್ನ ಮಗುವನ್ನು ತಲೆ ಏರಿ ನೀರು ಬಂತಂತ. ಇನ್ನು ನಾನು ಸಾಯ್ತೀನಿ ಅಂತ ಹೇಳಿ ತನ್ನ ಮರಿಯನ್ನು ತಳಗಿಟ್ಟು ಅದರ ಮೇಲೆ ಕೋತಿ ನಿಂತ್ಕೊಳತಂತ, ನಾ ಬದುಕಬೇಕು ಅಂತ ನಿಂತ್ಕೊಳತಂತ. ಯಾರಿಗಾದರೂ ಅಟ್ಟೆ ಇರ್ತದೆ. ಬೇರೆ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀವಿ, ತನ್ನ ಮಗುವನ್ನು ತಿಂದು ತಾ ಬದುಕ್ತದೆ. ಅದು ಯಾರ್ಯಾಗಲಿ ಇವತ್ತಿನ ಸೊಸೈಟಿ ಒಳಗೂ ನೋಡ್ತೀವಿ, ನಾವು ಬೇಕಾದಷ್ಟು ನೋಡ್ತೀವಿ. ತಮ್ಮ ವಿಷಯಕ್ಕೆ ಅಂತ ಬಂದಾಗ, ತಮ್ಮ ದೇಹಕ್ಕೆ ಸುಖ ಬೇಕು ಅಂದಾಗ, ತಮ್ಮ ದೇಹ ಸುರಕ್ಷಿತ ಆಗಬೇಕು ಅಂದಾಗ ಎದುರಿರೋರು, ಮಕ್ಕಳಿರಲಿ, ಅಣ್ಣತಮ್ಮಂದಿರಿರಲಿ, ಅಕ್ಕಂಗಂದಿರಿರಲಿ, ತಂದೆ ತಾಯಿಗಳಿರಲಿ, ಮಿತ್ರ ಬಾಂಧವರಿರಲಿ, ಯಾರೇ ಇರಲಿ, ಅವರನ್ನು ತ್ಯಾಗ ಮಾಡಲಿಕ್ಕೂ ಮನುಷ್ಯ ಹೇಸುವುದಿಲ್ಲ. ಭಾಗವತ ಹೇಳುತ್ತದೆ, ತಿರಸ್ಕಾರ ಮಾಡಿ ಹೋಗ್ತಾರೆ. ಇನ್ನೊಂದು ಮನೆ ಒಳಗೆ ನೋಡ್ತಾನೆ ಈ ಪ್ರಸಂಗವನ್ನು, ಮತ್ತೊಬ್ಬರ ಮನೆಯೊಳಗೆ ನೋಡ್ತಾನ, ತನ್ನ ಮನೆಯೊಳಗೆ ಅಲ್ಲ. ಬುದ್ಧಿವಂತೆ ಹೆಂಗೆ ಕಲಿಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಗೃಹೇಶು ಗೃಹಮೇದ, ಏನು ಮತ್ತೊಬ್ಬರ ಮನೆಯೊಳಗಿದು ನಡೀತದೋ ಅದನ್ನು ನೋಡ್ತಾನ. ಪಶ್ಯನ್ನಪಿ ನ ಪಶ್ಯತಿ, ತನ್ನ ಮನ್ಯಾಗ ಹಂಗೆ ಆಗೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ತನಗೆ ಹಂಗೆ ಆಗೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಎಷ್ಟು ಮಾಯಾ ಅದ ಇದು ಭಗವಂತಂದು. ಯಾವುದೋ ಮನೆ ಹುಡುಗಿ ಲವ್ ಜಿಹಾದೊಳಗೆ ಬಲಿ ಆತು ಅನ್ನೋದನ್ನು ಕೇಳ್ತಾನ, ನನ್ನ ಮಗಳು ಹಂಗಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಆ ವಯಸ್ಸಿನೊಳಗೆ ಗಂಡು ಹುಡುಗರೆಲ್ಲ ತಪ್ಪ ಹಾದಿ ಹಿಡಿತಾರೆ ಅನ್ನೋದನ್ನು ನೋಡ್ತಾನ, ನನ್ನ ಮಗ ಹಂಗಲ್ಲ ಅಂತ ತಿಳ್ಕೊತಾನೆ. ಕೆಲವು ಮಕ್ಕಳು ಯಾವ ಮಟ್ಟಕ್ಕೂ ಮೋಸ ಮಾಡ್ತಾರೆ ಅಂದ್ರೆ ಹೇಳಬಾರದು, ಆದರೆ ಸೊಸೈಟಿಗೆಲ್ಲ ಗೊತ್ತಿರಲಿ, ತಂದೆ ತಾಯಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಕಾರಣದಿಂದ ಈ ಪ್ರಸಂಗವನ್ನು ಹೇಳ್ತೇನೆ. ಒಬ್ಬ ಹುಡುಗಿ, ಭರ್ತಿ ವಯಸ್ಸಿನ ಹುಡುಗಿ, ಭಾಳ ಚಂದ ಉಪನ್ಯಾಸಕ್ಕೆ ಬರೋಕೆ, ಶುದ್ಧ ಏಕಾದಶಿ ಉಪವಾಸ ಮಾಡೋಕ್ಕೆ, ಭಾಳ ಚಂದ ಶುದ್ಧ ಉಪವಾಸ ಮಾಡೋಕ್ಕೆ. ಅವರ ತಾಯಿ ಅವರೆಲ್ಲ ಹೇಳೋರು, ನೋಡ್ರಿ ನಮ್ಮ ಹುಡುಗಿ ಶುದ್ಧ ಉಪವಾಸ ಮಾಡಿದ್ಲು ಅಂತ ಹೇಳೋರು. ಭಾಳ ಚಲೋ ಆಯ್ತು ಅಂತ ಸಂತೋಷಪಡ್ತಿತ್ತು. ಕೊನೆಗೆ ಆ ಹುಡುಗಿ ಒಬ್ಬ ಅನ್ಯ ಧರ್ಮೀಯನನ್ನು ಮದುವೆಯಾಗಿ ಹೋದ್ಲು.
ಯಾರು ಎಷ್ಟು ಅಡ್ಡಪಡಿಸಿದರೂ ಆಕೆ ಏನು ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಸಿಕ್ಲಕ್ಕೆ ಒಂದು ದಿವಸ ಅಲ್ಲವಾ, ಇಷ್ಟು ಏಕಾದಶಿ ಉಪವಾಸ ಮಾಡ್ತಿದ್ದಿ, ಎಷ್ಟು ತಂದೆ ತಾಯಿಗಳು ಸಂತೋಷ ಪಡ್ತಿದ್ರು ನಿನ್ನ ಮೇಲೆ, ಏನು ಹರಿಕತೆ ಅಂತಿದ್ದಿ, ಏನು ದೇವಸ್ಥಾನ ಅಂತಿದ್ದಿ, ಅಷ್ಟು ಒಳ್ಳೆ ಹುಡುಗಿಗೆ ನಿನಗಿಂತ ಬುದ್ಧಿ ಯಾಕೆ ಬಂತವ, ಏಕಾದಶಿ ಉಪವಾಸ ಮಾಡ್ತಿದ್ದಲ್ಲ, ನಿನಗೆ ಮತ್ತು ಆ ಎಚ್ಚರಿಕೆ ಇರಬೇಕಿತ್ತಲ್ಲ. ಅಂದ್ರೆ ಏನು ಹೇಳಿದ್ಲು ಗೊತ್ತಾ, ನಾ ಏಕಾದಶಿ ಉಪವಾಸ ಮಾಡಿದ್ರದ್ದು ಪುಣ್ಯದಿಂದ ಅವ ಸಿಗಲಿ ಅಂತಲೇ ಉಪವಾಸ ಮಾಡ್ತಿದ್ದೆ ಆಚಾರ್ಯ. ನನಗೇನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಆತು ನೀನು ಮನೆ ಬರ ಹಂಗೆ ಹೊರಗೆ ಬಂದೆ. ಹಿಂಗೂ ಇರುತ್ತದೆ ನೋಡ್ರಿ, ಇದನ್ನು ಹೊರಗಡೆ ನೋಡ್ತೀವಿ ನಾವು, ಬೇಕಾದಷ್ಟು ಪ್ರಸಂಗಗಳನ್ನು ಕಾಣ್ತೀವಿ. ನಮ್ಮ ಮನೆಯೊಳಗೂ ಹಿಂಗೆ ಆದೀತಲ್ಲ ಅಂತ ನಾವು ಯೋಚನೆನೇ ಮಾಡೋದಿಲ್ಲ. ಅದೇ ಭಾಗವತದ ಅರ್ಥ. ಪಶ್ಯನ್ನಪಿ ನ ಪಶ್ಯತಿ. ಅವನ ದೇಹ, ಅವನ ಆತ್ಮ ಸಂಬಂಧಿಗಳು, ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ಅವನ ಕುಟುಂಬವೇ ಅವನಿಗೆ ವಿರುದ್ಧವಾಗಿ ನಿಲ್ಲೋದನ್ನು ನೋಡ್ತೀವಿ. ಆದರೆ ನನ್ನ ಮನೆಯೊಳಗೆ ಹಿಂಗಾಗ್ತದೆ ಅಂತ ಅವ ಯೋಚನೆನೇ ಮಾಡೋದಿಲ್ಲ. ಮತ್ತು ನಮ್ಮ ಮನೆ ನಾವು ಚಲೋ ಇದ್ದೇವೆ, ನಮ್ಮ ಅಪ್ಪ ಚಲೋ ಇದ್ದಾನೆ, ನಮ್ಮ ಅವ್ವ ಚಲೋ ಇದ್ದಾಳೆ, ನಮ್ಮ ಅಣ್ಣ ಚಲೋ ಇದ್ದಾನೆ, ನಮ್ಮ ತಮ್ಮ ಚಲೋ ಇದ್ದಾನೆ ಅಂತ ಮೋಹಕ್ಕೆ ಒಳಗಾಗಿ ಬಿಡ್ತೀವಿ. ಹೊರತು ಋಣಾನುಬಂಧ ಕರ್ಮಾನುಸಾರವಾಗಿ ಯಾರು ಯಾವಾಗ ಚಲೋ ಆಗ್ತಾರೆ ಗೊತ್ತಿಲ್ಲ, ಯಾರು ಯಾವಾಗ ಕೆಟ್ಟಾಗ್ತಾರೆ ಗೊತ್ತಿಲ್ಲ. ಭಾಳ ಚಲೋ ಇದ್ದಾರೆ ಅಂತ ಅನ್ಕೊಂಡಿರ್ತೀವಿ, ಅವರೇ ಭಾಳ ದೊಡ್ಡ ದುಶ್ಮನ್ ಆಗ್ತಾರೆ. ಭಾಳ ದೊಡ್ಡ ದುಶ್ಮನಾಗಿರ್ತಾರೆ ಅಂತ ತಿಳ್ಕೊಂಡಿರ್ತೀವಿ, ಅವರಟ್ಟು ಶಕ್ಯನೇ ಯಾರು ಆಗಂಗಿಲ್ಲ. ಕೆಲವರು ಭಾಳ ದುಷ್ಟರು ಇರ್ತಾರೆ, ಏನು ದುಷ್ಟೋ ಮರ ಅಂದಿರ್ತೀವಿ, ಅವರಟ್ಟು ಸಂಭಾಯ್ತ ಯಾರೂ ಆಗುವುದಿಲ್ಲ. ಭಾಳ ಸಂಭಾಯ್ತ ಅಂದ್ಕೊಂಡಿರ್ತೀವಿ, ಅವನಷ್ಟು ದುಷ್ಟನೇ ಯಾರಾಗಿರುವುದಿಲ್ಲ. ಇದನ್ನು ಸೊಸೈಟಿ ಒಳಗೆ ನೋಡಿದ ಮೇಲೂ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಹೇಳಬೇಕಪ್ಪ ಅಂತಾರೆ. ನೋಡ್ರಿ, ಭಾಗವತ ಇನ್ನೂ ಸುರನೇ ಮಾಡಿಲ್ಲ ಪರೀಕ್ಷಿತ ಮಹಾರಾಜರಿಗೆ ಶುಕಾಚಾರ್ಯರು, ಈಗಲೇ ನಮಗೆ ಉಪದೇಶವನ್ನು ಹಿಂಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಆದ್ದರಿಂದ ಇದು ತಸ್ಮಾತ್, ಆ ಕಾರಣದಿಂದ ಹೇಳ್ತೀನಿ ಕೇಳು, ನಿನ್ನ ದೇಹವೇ ನಿನಗೆ ಸ್ಥಿರವಾಗಿ ಇಲ್ಲ, ನಿನ್ನ ಕುಟುಂಬ ನಿನ್ನ ಜೊತೆಗೆ ಯಾವಾಗಲೂ ಇರ್ತದಂತ ತಿಳಿಬೇಡ, ನಿನ್ನ ಆತ್ಮ ಸಂಬಂಧಿಗಳು ಯಾವಾಗಲೂ ನಿನ್ನ ಜೊತೆಗೆ ಇರ್ತಾರಂತ ತಿಳಿಬೇಡ. ಅವರೆಲ್ಲ ಬಿಟ್ಟು ಹೋಗೋವರೇ, ನಿನ್ನ ದೇಹವೇ ನಿನ್ನ ಬಿಟ್ಟು ಹೋಗ್ತದೆ ಅಂದಾಗ ಇನ್ನು ಮಿಕ್ಕವ್ರದ್ದು ಏನು ಹೇಳ್ತೀನಿ ನೀನು? ನಿನ್ನ ದೇಹದೊಳಗೆ ಇರುವ ಇಂದ್ರಿಯಾಭಿಮಾನಿ ದೇವತೆಗಳು ಹೊರಟು ಹೋದರು ಅಂದರೆ ನಿನ್ನ ಇಂದ್ರಿಯಗಳೇ ನಿನ್ನ ವಶದೊಳಗಿಲ್ಲ ಅಂದಮೇಲೆ ಇನ್ನೊಬ್ಬರನ್ನು ನಂಬ್ತಿ ಹೆಂಗೆ ನೀನು? ತಸ್ಮಾತ್, ಆ ಕಾರಣದಿಂದ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ. ಆದ್ದರಿಂದ ಸರ್ವೈಶ್ವರ್ಯನಾದ, ಸರ್ವೈಶ್ವರ್ಯಪೂರ್ಣನಾದ, ಷಡ್ಗುಣೈಶ್ವರ್ಯಪೂರ್ಣನಾದ, ಸಚ್ಚಿದಾನಂದಮಯನಾದ ಭಗವಂತನೇನಿದ್ದಾನೋ ಅವನನ್ನೇ ಕೇಳಬೇಕು, ಅವನ ಸ್ತೋತ್ರವನ್ನೇ ಮಾಡಬೇಕು, ಅವನ ಸ್ಮರಣೆಯನ್ನೇ ಮಾಡಬೇಕು. ಅಂದಾಗ ಮಾತ್ರ ಭಗವಂತ ಅಭಯವನ್ನು ಕೊಡ್ತಾನೆ. ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ. ಕೇಳಿದರೆ ದೇವರ ಕಥೆಗಳನ್ನೇ ಕೇಳಬೇಕು, ಹೇಳಿದರೂ ದೇವರ ಕಥೆಗಳನ್ನೇ ಹೇಳಬೇಕು, ಸ್ಮರಣ ಮಾಡಿದರೂ ಕೂಡ ದೇವರ ಸ್ಮರಣೆಯನ್ನೇ ಮಾಡಬೇಕು. ಯಾಕಂದರೆ ಅವ ಮಾತ್ರ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಈ ದೇಹ ಬಿಡಬಹುದು, ಈ ದೇಹ ಬಿಟ್ಟು ಈ ಆತ್ಮದ ಜೊತೆಗೆ ಮತ್ತೆ ಪರಮಾತ್ಮ ಇದ್ದೇ ಇರ್ತಾನೆ. ನಾವು ಸ್ವರ್ಗಕ್ಕೆ ಹೋದ್ರೆ ಅಲ್ಲೂ ಇರ್ತಾನೆ, ನಾವು ಮೋಕ್ಷಕ್ಕೆ ಹೋದಾಗೂ ನಮ್ಮ ಜೊತೆಗೆ ಇರ್ತಾನೆ ಭಗವಂತ. ಬಿಡುವುದೇ ಇಲ್ಲ ಅವಂಗ. ಅನಾದಿ ಕಾಲದ ಋಣಾನುಬಂಧ ಅಂತ ಹಾಡು ಹಾಡ್ತಾರಲ್ಲ ದಾಸರು, ಅದೇ ಅರ್ಥದೊಳಗೆ ಅದು. ಇವೆಲ್ಲನೂ ಋಣ ಮುಗೀತು ಅಂದ್ರೆ ಮುಗೀತು ಸಂಬಂಧ. ಅದು ಹೆಂಡತಿ, ಮಕ್ಕಳೋ, ಸಂಬಂಧಿಕರೋ, ಬಂಧು ಬಾಂಧವರೋ, ಏನೋ ಋಣ ಇರ್ತದೆ, ಕೂಡಿರ್ತೀವಿ, ಋಣ ಮುಗೀತು ಅಂದ್ರೆ ಹೋತು. ಮಾರನೇ ಕ್ಷಣಕ್ಕೆ ಆ ಸಂಬಂಧ ಉಳಿಯೋದೇ ಇಲ್ಲ. ಹಂಗೆ ದೇವ್ರದ್ದು ಋಣ ಮುಗೀತು ಅಂದ್ರೆ ಸಂಬಂಧ ನಮ್ಮದು ದೇವ್ರದ್ದು ಮುಗೀತು ಅನ್ರಿ ನೋಡೋಣ, ಅಲ್ಲಿಕ್ಕೆ ಬರುವುದಿಲ್ಲ. ಅನಾದಿ ಕಾಲದ ಋಣಾನುಬಂಧ, ದೇವರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರು. ಆದ್ದರಿಂದಾಗಿ ಆ ದೇವರ ಸ್ಮರಣೆಯನ್ನು ಯಾವತ್ತೂ ಕೂಡ ಮಾಡಬೇಕಪ್ಪ ಎಂಬುದಾಗಿ ಹೇಳ್ತಾರೆ. ನೋಡು, ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥಾ ರಮಂತೆ ಸ್ಮ ಗುಣಾನುಕಥನೆ ಹರೇಹೇ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತುರ್ದ್ವೈಪಾಯನಾದಹಂ ಎಂಬುದಾಗಿ ತಿಳಿಸ್ತಾರೆ. ನೋಡಿ, ಏನು ಯೋಚನೆ ಮಾಡಬೇಡ. ಮರಣೋನ್ಮುಖನಾಗಿರ್ತಕ್ಕಂತಹ ವ್ಯಕ್ತಿ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಮದ್ ಭಾಗವತ ಇದೆ, ಆ ಭಾಗವತದ ಕಥಾಶ್ರವಣವನ್ನು ಮಾಡಬೇಕು. ಅದನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ. ನಾ ಇದನ್ನು ಯಾವಾಗ ಕಲ್ತೀನಿ ಅಂತ ತಿಳ್ಕೊಂಡಿವ ಮಾರಾಯ? ಕೃಷ್ಣಾವತಾರಕ್ಕಿಂತ ಮುಂಚೆನೇ ತಿಳಿದೀನಿ ಇದನ್ನು ಅಂತಾರೆ. ಕೃಷ್ಣಾವತಾರ ಆದ ಮೇಲೆ ಮುಂದಿನ ಎಲ್ಲ ಕಥೆ ಹೌದಲ್ಲ, ಮಹಾಭಾರತದ ಕಥೆಗಳೆಲ್ಲ ಬರೋದು ಕೃಷ್ಣಾವತಾರ ಆದಮೇಲೆ. ಆದರೆ ನಾ ಇದನ್ನು ಯಾವಾಗ ಕಲ್ತೀನಿ ಅಂದ್ರೆ ಮೊದಲೇ ಕಲ್ತೀನಿ ಇದನ್ನು ಅಂತಾರೆ. ಕೃಷ್ಣಾವತಾರಕ್ಕಿಂತ ಮುಂಚೆನೇ ಇದನ್ನು ಕಲ್ತಾರೆ. ಅಂದರೆ ಭಗವಾನ್ ವೇದವ್ಯಾಸ ದೇವರು ಇಟ್ಟು ಸರ್ವಜ್ಞರು. ಯಾರು ಯಾವಾಗ ಅವತಾರ ಮಾಡ್ತಾರೆ, ಮುಂದೆ ಅವತಾರ ಮಾಡಿ ಏನೇನು ಮಾಡ್ತಾರೆ, ಏನೇನು ಮಾತನಾಡ್ತಾರೆ, ಅದನ್ನೂ ಸಹಿತ ಸರ್ವಜ್ಞರಾದ ವೇದವ್ಯಾಸ ದೇವರು ದಾಖಲಿಸಿ ಇಟ್ಟದ್ದನ್ನು ನಾನು ಕೇಳೇನಿ. ಅದನ್ನೇ ಅವಶ್ಯವಾಗಿ ನಿನಗೆ ಹೇಳ್ತೇನೆ. ಬಹಳ ವಿಚಾರ ಮಾಡಲಿಕ್ಕೆ ಹೋಗಬೇಡ. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇ ಎತ್ತಾಮಿಹಾಯುಷಃ ಮುಹೂರ್ತಾತ್ ಸಂಗಮುತ್ಸಜ್ಯ. ನೀ ಬಂಧನಕ್ಕೆ ಬೀಳಲಿಕ್ಕೆ ಕಾರಣ ಏನು ಅಂದರೆ ಸಂಘ. ಈ ಸಂಘ ಬಿಡಬೇಕು ಅಂದರೆ ಸಜ್ಜನರ ಸಂಘ ಬಿಡಬಾರದು. ಮತ್ತು ನಾವು ಸಂಘ ಬಿಡೋದು ಅಂದರೆ ಸಜ್ಜನರ ಸಂಘ ಬಿಡ್ತೀವಿ. ಸುತ್ತಮುತ್ತಲು ಇರ್ತಕ್ಕಂಥ ಸಜ್ಜನರ ಜೊತೆಗೆ ಇದ್ದಾಗ 33 ಹಾಡು ಹಾಡೋಣ ಅಂತ ಅಂತಾರೆ, 33 ಭಜನೆ ಮಾಡೋಣ ಅಂತಾರೆ.
ಏನೇನೋ ಒಂದು ಸಾಧನೆಗೆ ಕರ್ಕೊಂಡು ಬರ್ತಾರೆ ಇಲ್ಲೋ, ಈ ಸಂಘದ ಜೊತೆಗೆ ಇರಬೇಕು. ಏನು ತೊಗೊಂಡೇನು ಮಾಡ್ತೀರಿ, ಹೋದ ವರ್ಷ 33 ಮಾಡಿದ್ರಲ್ಲ, ಹೋದ ಸಲ ಅದಕ್ಕೆ ಬಂದಾಗ 33 ಮಾಡಿರಿ, ಏನು ವಿಮಾನ ಬಂತೆ ನಿಮಗಂತ ಅನ್ನೋರ ಸಹವಾಸ ಏನದ, ಅಂಥವರ ಸಹವಾಸವನ್ನು ಮಾಡಬಾರ್ದಪ್ಪ. ಖಟ್ಟವಾಂಗ ಅಂತ ರಾಜ ಇದ್ದ, 7 ದಿವಸ ಅಲ್ಲಪ್ಪ, ಒಂದೇ ಒಂದು ಮುಹೂರ್ತ ಇತ್ತು ಅವನ ಆಯುಷ್ಯ. ಆ ಒಂದು ಮುಹೂರ್ತದಲ್ಲಿ ಎಲ್ಲ ಸಂಘವನ್ನು ತ್ಯಾಗ ಮಾಡಿ ತನ್ನದೇನಿದೆ ಅದನ್ನೆಲ್ಲ ದಾನ ಮಾಡಿ ತಾನು ಮನಸ್ಸಿನ ತುಂಬ ಭಗವಂತನ ಧ್ಯಾನವನ್ನು ಮಾಡಿಕೊಂಡ. ಮನಸ್ಸಿನ ತುಂಬ ದೇವರೇ ತುಂಬಿಕೊಂಡ, ಬೇರೆ ಯಾವುದೂ ತುಂಬಲಿಲ್ಲ, ದೇವರೇ ಅವನ ಮನಸ್ಸಿನ ತುಂಬ ಪೂರ್ತಿ ದೇವರೇ. ಯಾವ ಸಂಘದ ಒಂದು ಲವಲೇಶ, ಈಗಂತೂ ಇದನ್ನು ವೀಲ್ ಮಾಡಿಟ್ಟೀನಿ, ಇದು ನನ್ನ ಮಗ್ಗ ಹೋಗ್ತದೋ ಇಲ್ಲೋ, ಹಿಂಗೂ ಒಂದು ಕ್ಷಣ ಬರಲಿಲ್ಲ ಅವನಿಗೆ, ಖಟ್ಟವಾಂಗನಿಗೆ. ನನ್ನ ಮಗ ರಾಜನಾಗಬೇಕು ಅಂತ ಹೇಳೇನಿ, ಅವ ರಾಜನ ಮುಗೀತು, ಅಲ್ಲಿಗೆ ಆ ಚಾಪ್ಟರ್ ಮುಗೀತು. ಮಗ ಹೋದ, ತಲೆಯಿಂದ ಮಗ ಹೋಗಿಬಿಟ್ಟ. ಯಾರು ಬಂದು ಕೂತರು? ಸಾಕ್ಷಾತ್ ಶ್ರೀಹರಿ ಬಂದು ಕೂತ. ಅಲ್ಲೋ, ಮತ್ತು ನಾ ಹೋದ್ನಿಂದ್ರೆ ಮುಂದೆ ನನ್ನ ಹೆಂಡತಿಗೆ ಹೆಂಗೆ, ನನ್ನ ಪೆನ್ಷನ್ ಅಕ್ಕಿ ಕರೆಕ್ಟ್ ಅಕ್ಕಿಗೆ ಹೋಗ್ತದ ಇಲ್ಲೋ, ನಮಗೆ ಎಲ್ಲಿ ತನಕ ಹೋಗಿರ್ತಾವ ಅಂದ್ರೆ ಕಾಕಪಿಂಡ ತನಕನೂ ಹೋಗಿರ್ತದೆ ನಾಡ್ರಿ. ಕಾಕಪಿಂಡದಾಗ ಮತ್ತು ನೀರು ಬಿಟ್ಟಾಗನ ಅದು ಕಾಕಪಿಂಡ ಹಾಕಬೇಕು, ಇಲ್ಲೇ ಇಲ್ಲ, ಅಷ್ಟು ಸಂಘವನ್ನು ನಾವು ಇಟ್ಕೊಂಡಿರ್ತೇವೆ. ಹಾಗೆ ಸಂಘವನ್ನು ಬಿಟ್ಟ ಖಟ್ಟವಾಂಗ ರಾಜ ಒಂದೇ ಮುಹೂರ್ತದಲ್ಲಿ, ಯೋಚನೆ ಮಾಡಿರಿ, ಇದು ಭಾಳ ಮಹತ್ವ. ಒಂದೇ ಮುಹೂರ್ತೊಳಗೆ ಅವ ಮೋಕ್ಷ ಆಗಿದೆ. ಆ ಒಂದು ಮುಹೂರ್ತ ಹೆಂಗ ಅನ್ನೋದನ್ನ ಯೋಚನೆ ಮಾಡಬೇಕು. ಅದನ್ನು ಬಿಟ್ಬಿಡ್ತೀವಿ ನಾವು. ಖಟ್ಟವಾಂಗ ರಾಜಗೆ ಒಂದೇ ಮುಹೂರ್ತಕ್ಕಾಗ್ಯದಂತ ನಾವು ಇಡೀ ಅಧಿಕ ಮಾಸ ಇಡೀ ತಿಂಗಳು ಮಾಡೇವೆ ಹೇಳ ಉತ್ಸಾಹ. ಅವ ಒಂದು ಮುಹೂರ್ತ ಅವನ ಮಾನಸಿಕ ಸ್ಥಿತಿ ಹೆಂಗೆ ಹೋಗಿತ್ತು ಅಂದ್ರೆ, ಯಾವುದರ ಬಗ್ಗೆಯೂ ಅಭಿಮಾನ ಇರಲಿಲ್ಲ, ಸಂಘವನ್ನು ಪೂರ್ತಿಯಾಗಿ ಕಳೆದಿದ್ದ. ಆ ಒಂದು ಮುಹೂರ್ತ ದೇವರು ಅಂದ್ರೆ ದೇವರು ಬಿಟ್ಟರೆ ಇನ್ನೊಂದು ಇರಲಿಲ್ಲ. ಆದ್ದರಿಂದಾಗಿ ಆ ಖಟ್ಟವಾಂಗ ರಾಜ ಮೋಕ್ಷಕ್ಕೆ ಹೋದ. ಹಾಗೆ ಮಾಡ್ತದೆ ಶ್ರೀಮದ್ ಭಾಗವತ. ಖಟ್ಟವಾಂಗ ರಾಜನಷ್ಟು ಯೋಗ್ಯತಾ ನಮ್ಮದಲ್ಲ. ಪ್ರಾತಸ್ಮರಣೀಯ ರಾಜರುಗಳೆಲ್ಲ ಅವರು. ನಾವು ಅನುಸಂಧಾನ ಮಾಡ್ಕೋಬೇಕಾದ್ರೆ ಖಟ್ಟವಾಂಗನ ಲೆವೆಲ್ಲಿಗೆ ನಾವು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಸಾಕ್ಷಾತ್ ಶ್ರೀರಾಮಚಂದ್ರ ಅವತಾರ ಮಾಡಿರ್ತಕ್ಕಂತಹ ವಂಶದ ದೊರೆ ಅವ ಖಟ್ಟವಾಂಗ ರಾಜ, ಸೂರ್ಯ ವಂಶದ ದೊರೆ ಅವ. ಮುಂದೆ ನವಮಸ್ಕಂದದಲ್ಲಿ ಬರ್ತದವನ ಕಥೆ. ಅಂತಹ ಒಬ್ಬ ಶ್ರೇಷ್ಠ ರಾಜ, ಅವನ ಈಕ್ವಲ್ ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಸಂಧ್ಯಾ ವಂದನೆ ಮಾಡುವಾಗ, ಒಂದು ಗಾಯತ್ರಿ ಜಪ ಮಾಡುವಾಗ, ಒಂದು ದೇವರ ಪೂಜೆ ಮಾಡುವಾಗ, ಯಾವೊಂದು ಜಪ ಮಾಡುವಾಗ, ಭಾಗವತಾದಿ ಕಥಾಗ್ರಂಥಗಳ ಶ್ರವಣವನ್ನು ಮಾಡುವಾಗ, ಆ ಒಂದು ತಾಸಾದರನು, ಅದೊಂದು 40 ನಿಮಿಷ ಆದ್ರೂ ದೇವರನ್ನು ಬಿಟ್ಟು ಯಾವುದು ಚಿತ್ತ ಇರಲಿಲ್ಲ ಅಂದರೆ ಈ ಅವಸ್ಥೆ ಬೆಳೀತಾ ಹೋಗ್ತದೆ. ಏಕಾದಶಿ ಉಪವಾಸ ಮಾಡುವುದರಿಂದ ಬೇರೆ ಪದಾರ್ಥಗಳನ್ನು ತ್ಯಾಗ ಮಾಡಲಿಕ್ಕೆ ಎಷ್ಟು ಸರಳ ಬುದ್ಧಿ ಬರುತ್ತದೋ, ಮಾಡಿ ಮಾಡಿ ರೂಢಿಯಾಗಿ ಅದು ಹೆಂಗೆ ಮನಸ್ಸು ಪಕ್ವವಾಗ್ತದೋ, ತ್ಯಾಗ ಮಾಡಲಿಕ್ಕೆ ಪಕ್ವವಾಗ್ತದೋ, ಹಾಗೆ ಹರಿಕಥೆಗಳನ್ನು ಹೇಳುವಾಗ, ದೇವರ ಪೂಜೆ ಮಾಡುವಾಗ, ಜಪ ಮಾಡುವಾಗ, ಸಂಧ್ಯಾವಂದನೆ ಮಾಡುವಾಗ, ಆ ಸಂದರ್ಭದಲ್ಲಾದರೂ ಲೌಕಿಕ ಪ್ರಪಂಚದ ವಿಚಾರಗಳನ್ನು ಬಿಟ್ಟು ದೇವರ ಕಡೆಗೇ ಚಿತ್ತವನ್ನಿಟ್ಟರೆ ಖಟ್ಟವಾಂಗನಷ್ಟು ಅಲ್ಲ, ಖಟ್ಟವಾಂಗನಂತೆ ನಾವು ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ರಾಜ ಪ್ರಶ್ನೆಯನ್ನು ಮಾಡ್ತಾನೆ, ಯಾವಾಗಲೂ ಮನಸ್ಸಿನೊಳಗೆ ದೇವರನ್ನು ಧಾರಣ ಮಾಡಬೇಕು ಅಂತ ಹೇಳಿದಾರಲ್ಲ, ಹೆಂಗೆ ಧಾರಣ ಮಾಡಬೇಕು ನಾನು ಅದನ್ನು ಹೇಳ್ರಿ ಅಂತ ಕೇಳ್ತಾನ. ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ. ಆ ಧಾರಣೆ ಹೆಂಗಿರಬೇಕು ಅಂದ್ರೆ ದೇವರು ಪ್ರೀತನಾಗುವಂತೆ ಇರಬೇಕ್ರಿ. ಮನಸ್ಸಿನ ತುಂಬ ದೇವರನ್ನು ತುಂಬಿಕೋಬೇಕಾದ್ರೆ ತುಂಬಿಕೊಳ್ಳೋದ್ರೊಳಗೂ ವಿಧಾನಗಳು ಬಹಳ ಅವ. ದೇವರು ಪ್ರೀತನಾಗುವಂತೆ ತುಂಬಿಕೋಬೇಕೋ ಹೊರತು ದೇವರಿಗೆ ಮನಸ್ಸಿಗೆ ಮತ್ತಷ್ಟು ತ್ರಾಸಾಗುವಂತೆ ತುಂಬಿಕೋಬಾರ್ದು. ದೇವರನ್ನೇ ತುಂಬಿಕೊಂಡೀನಿ, ದೇವರೇ ಇಲ್ಲ ಅಂತ ತುಂಬಿಕೊಂಡ್ರೆ, ಅಥವಾ ನಾನೇ ದೇವರು ಅಂತ ತುಂಬಿಕೊಂಡ್ರೆ, ದೇವರಲ್ಲಿ ಗುಣಗಳೇ ಇಲ್ಲ ಅಂತ ತುಂಬಿಕೊಂಡ್ರೆ, ಒಂದು ದೇವರನ್ನು ತುಂಬಿಕೋಬೇಕಾದ್ರೂ ಸ್ಟೆಪ್ಸ್ ಅದ, ಸರಳ ಹಂಗಲ್ಲ, ಅದು ಭಾಳ ಚಂದದ. ಇದು ಈ ಪ್ರಶ್ನೆ ಮಾತ್ರ ಇವತ್ತಿನ ಲೌಕಿಕ ಪ್ರಪಂಚದವರು ಎಲ್ಲರೂ ತಿಳ್ಕೋಬೇಕಾದ ಪ್ರಶ್ನೆನೇ ಇದು ಕೂಡ. ಅಂದರಲ್ಲೇ ವೇದವ್ಯಾಸ ದೇವರು ಬರೆದಾರೆ ಅದನ್ನು, ಇಲ್ಲಂದ್ರೆ ಯಾಕೆ ಬರೀತಿದ್ರು? ಕೇಳಿದವ ಪರೀಕ್ಷಿತ ಮಹಾರಾಜ, ಡೆಮ್ಮಿ ಪ್ರಶ್ನೆ ಇರುವುದೇ ಇಲ್ಲ. ಹೇಳಿದವರು ಶುಕಾಚಾರ್ಯರು, ಡೆಮ್ಮಿ ಉತ್ತರ ಇರುವುದೇ ಇಲ್ಲ. ಮರಣೋನ್ಮುಖನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಳಿದ್ದಾನೆ, ಡೆಮ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ವೇದವ್ಯಾಸ ದೇವರು ದಾಖಲಿಸಿದ್ದಾರೆ ಅಂದರೆ ಡೆಮ್ಮಿ ಆಗಲಿಕ್ಕೆ ಸಾಧ್ಯದ ಏನದು? ನಾವು ಈ ಪ್ರಶ್ನೆಯನ್ನೇ, ಪ್ರಧಾನ ಪ್ರಶ್ನೆಯನ್ನೇ ಬಿಟ್ಟು ಬಿಡ್ತೀವಿ, ಬೇರೆ ಕಥೆಗಳ ಬಗ್ಗೆ ಹೊಂಟು ಬಿಡ್ತೀವಿ. ಪ್ರಧಾನ ಪ್ರಶ್ನೆ ಇಲ್ಲದ ಪರೀಕ್ಷಿತ ಮಹಾರಾಜ ಈ ರೀತಿಯಾದ ಪ್ರಶ್ನೆಯನ್ನು ಕೇಳ್ತಾನೆ. ನಾನು ಧಾರಣ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಿದರೆ ದೇವರು ಪ್ರೀತನಾಗ್ತಾನೆ? ಯಾಕೆ? ಒಳಗಿನ ಪ್ರಶ್ನೆ ಏನದ ಗೊತ್ತೇನಲ್ಲೇ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಆಶ್ರಮಗಳವ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ ವರ್ಣ ಅದ. ನನಗೇ ಆಗಿರ್ತಕ್ಕಂತಹ ಜವಾಬ್ದಾರಿಗಳವ.
ಮಾನಸಿಕವಾಗಿರ್ತಕ್ಕಂತಹ ಅಥವಾ ದೈಹಿಕವಾಗಿರ್ತಕ್ಕಂತಹ ರಾಗದ್ವೇಷಾದಿಗಳವ. ಕೆಲವೊಂದು ಬೇಸಿಕ್ ನೀಡ್ಸವ. ನಮಗೆ ಹಸಿವೆ ಆಗಂಗಿಲ್ಲ ಅನ್ಲಿಕ್ಕೆ ಬರೋದೇನೇ ಇಲ್ಲ, ನಮಗೆ ನೀರಡಿಕೆ ಆಗಂಗಿಲ್ಲ ಅಂತ ಅನ್ಲಿಕ್ಕೆ ಬರೋದೇನೇ ಇಲ್ಲ. ಯಾಕೆ? ಪ್ರಾಕೃತಿಕವಾಗಿರ್ತಕ್ಕಂತಹ ಈ ದೇಹಕ್ಕೆ ಪ್ರಾಕೃತಿಕವಾಗಿರ್ತಕ್ಕಂತಹ ಬೇಕು ಬೇಡಗಳು ಅನಿವಾರ್ಯ ಅವ. ಎಲ್ಲರಿಗೂ ಎಲ್ಲವೂ ಬೇಕಾಗ್ತದೆ ಅಂತಲ್ಲ, ಎಲ್ಲರಿಗೂ ಎಲ್ಲವೂ ಬೇಡ ಆಗ್ತದೆ ಅಂತಲ್ಲ. ಅವರವರ ಅವರವರ ಪ್ರಕೃತಿಗೆ ಸಂಬಂಧಪಟ್ಟ ದೇಹ ಏನಿದೆ ಆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಅವರ ಬೇಕು ಬೇಡಗಳು ಬದಲಾವಣೆ ಅವ. ನೀರು ಕಡ್ಡಾಯವಾಗಿ ಎಲ್ಲರಿಗೂ ಬೇಕು ಅಂದ್ರೆ ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ಬೇಕಾಗಿಲ್ಲ. ಕೆಲವರು 4.5 ಲೀಟರ್ ನೀರು ಕುಡೀರಿ ಅಂತಾರೆ, ಕೆಲವ್ರಿಗೆ 6 ಲೀಟರ್ ಕುಡೀರಿ ಅಂತಾರೆ, ಕೆಲವ್ರು ನೀರಾಗ ಕುಡಿಬೇಡ್ರಿ ಅರ್ಧ ಲೀಟರ್ ನೀರು ಕುಡೀರಿ ಅಂತಾರೆ, ಕೆಲವು ಜಡ್ಡಿನೊಳಗೆ ನೀರು ತೊಗೊಳಬೇಡ್ರಿ ಅಂತಾರೆ, ಕೆಲವು ಜಡ್ಡಿಗೆ ನೀರು ಮೇಲಿನ ಮೇಲೆ ಕುಡ್ಕೋತ ಇರ್ರಿಯಾ ನೀವು ಅಂತಾರೆ ಅಲ್ಲ. ಅಂದ್ರೆ ಬೇಕು ಬೇಡಗಳೇನವ. ಕೆಲವೊಂದಕ್ಕೆ ಸಿಹಿ ತಿನ್ನಿರಿ ಅಂತಾರೆ, ಕೆಲವೊಂದಕ್ಕೆ ಸಿಹಿ ತಿನ್ನಬೇಡ್ರಿ ಅಂತಾರೆ, ಕೆಲವೊಂದಕ್ಕೆ ಮಜ್ಜಿಗೆ ಕುಡೀರಿ ಅಂತಾರೆ, ಕೆಲವೊಂದಕ್ಕೆ ಮಜ್ಜಿಗೆ ಮುಟ್ಟಬೇಡ್ರಿ ಅಂತಾರೆ, ಕೆಲವೊಂದಕ್ಕೆ ಹಾಲು ಕುಡೀರಿ ಅಂತಾರೆ, ಕೆಲವೊಂದಕ್ಕೆ ಹಾಲು ಕುಡಿಬೇಡ್ರಿ ಅಂತಾರೆ. ಕೆಲವೊಂದು ಹಣ್ಣುಗಳು ಕೆಲವರಿಗೆ ಒಳ್ಳೆಯದಾಗ್ತದೆ, ಕೆಲವು ಹಣ್ಣುಗಳು ಇನ್ನು ಅದೇ ಹಣ್ಣುಗಳೇ ಇನ್ನು ಕೆಲವರಿಗೆ ಬಾಧಕ ಆಗ್ತದೆ. ಹೀಗಾಗಿ ಬೇಕು ಬೇಡಗಳು ಏನದ ಅದು ಅವರವರ ಪ್ರಕೃತಿಗೆ ಸಂಬಂಧಿಸಿದ್ದಿರ್ತದೆ. ಅದನ್ನೆಲ್ಲ ಬಿಟ್ಟುಕೊಟ್ಟು ನಾನು ಪರಮಾತ್ಮನನ್ನು ಧಾರಣೆ ಮಾಡ್ತೀನಿ ಅಂತ ಅನ್ಲಿಕ್ಕೆ ಸಾಧ್ಯತೆ ಏನ್ರಿ ನೋಡೋಣ? ಇಲ್ಲ. ಪ್ರಾಕ್ಟಿಕಲಿ ಯೋಚನೆ ಮಾಡಿರಿ. ಎಷ್ಟು ಸತ್ಯವಾದ ಪ್ರಶ್ನೆಯನ್ನು ಕೇಳೋಣ ಪರೀಕ್ಷಿತ ಮಹಾರಾಜ. ಇದು ಲೌಕಿಕವಾಗಿ ಹೇಳಿದೆ. ಆಧ್ಯಾತ್ಮಿಕವಾಗಿ ಹೇಳೋದಾದರೆ, ದೇವರನ್ನೇ ತಲೆಯಲ್ಲಿ ಇಟ್ಕೊಳ್ಳೋದಾದರೆ, ಸ್ಮರಣೆ ಮಾಡಿದರೆ ದೇವರ ಸ್ಮರಣೆಯನ್ನೇ ಮಾಡೋದಾದರೆ, ದೇವರಿಲ್ಲ ಅಂತ ದೇವರ ಸ್ಮರಣೆ ಮಾಡ್ತೀನಿ, ದೇವರು ನಿರ್ಗುಣ ಅಂತ ಸ್ಮರಣೆ ಮಾಡ್ತೀನಿ, ದೇವರು ನಿರಾಕಾರ ಅಂತ ಸ್ಮರಣೆ ಮಾಡ್ತೀನಿ. ನಡೀತದೋ? ಒಂದು ಲೌಕಿಕವಾಗಿ ನಾನು ಸ್ಮರಣೆ ಮಾಡಲಿಕ್ಕಾಗಿ ಅಂತ ಅವಸ್ಥೆಗೆ ಬರಬೇಕಾದ್ರೆ ನನ್ನ ದೇಹ ಯಾವ ಸ್ಥಿತಿಗೆ ಬರಬೇಕು ಮೊದಲನೆಯದ್ದು. ಯಾಕಂದ್ರೆ ದೇಹನೇ ಪ್ರಧಾನ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಮಾಡಲಿಕ್ಕಾಗಿ ದೇವರು ಈ ಶರೀರ ಕೊಟ್ಟದ್ದು ಹೌದಲ್ಲ, ಇಲ್ಲಾಂದ್ರೆ ಶರೀರ ಯಾಕೆ ಕೊಡ್ತಿದ್ದ ದೇವರು? ಹಂಗಾರೆ ಈ ಶರೀರವನ್ನು ದಂಡಿಸಬೇಕಾದ್ರೆ ಯಾವ ಕ್ರಮದೊಳಗೆ? ಶರೀರವನ್ನು ದಂಡಿಸಿ ಆದ ಮೇಲೆ ಮನಸ್ಸನ್ನು ದಂಡಿಸೋದು ಹೇಗೆ? ಶರೀರ ದಂಡಿಸಲಾರ್ದೇನೆ ಮನಸ್ಸು ದಂಡಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೆಲವರು ಭಾಳ ನಾನ್ಸೆನ್ಸ್ ಮಾತಾಡ್ತಿರ್ತಾರೆ, ನಂಗೆ ನಗು ಬರುತ್ತಿರ್ತದೆ. ಪುಸ್ತಕದೊಳಗೂ ಹಂಗೆ ಬರೀತಾರೆ, ಮಾತು ಹಂಗೆ ಆಡ್ತಾರೆ. ವ್ರತ ನಿಯಮ ಮಾಡ್ಕೊಂಡಿರ್ತಕ್ಕಂಥ ಸದಾಚಾರ ಬ್ರಾಹ್ಮಣನನ್ನು ನೋಡಿ ನಾವಿಷ್ಟೆಲ್ಲ ಮಡಿ ಅಂತ ಹಾರಾಡಿ ಹಿಂಸಾ ಕೊಡ್ಲಿಕ್ಕೆ ಹೋಗಿಲ್ರಿಪ್ಪ ಇನ್ನೊಬ್ಬರಿಗೆ, ನಮ್ಮ ಮನಸ್ಸು ಸ್ವಚ್ಛ ಇರ್ತದೆ ಸಾಕಂತಾರೆ ಅವರು. ಅಂದ್ರೆ ಅವ್ನು ಮಡಿ ಹಾರಾಡೋನ ಮನಸ್ಸು ಕೆಟ್ಟಿರ್ತದನ ಒಂದು ಅಲ್ಲ, ಅವನ ಮನಸ್ಸು ಕೆಟ್ಟಿರ್ತದೆ. ನೀ ಹೆಂಗೆ ಡಿಸಿಷನ್ ತೊಗೊಂಡು? ಯಾರು ಮನಸ್ಸು ಕಾಣದೇ ಇದ್ದದ್ದು ಅಂದಾಗ ಅವನ ಮನಸ್ಸು ಶುದ್ಧಿದಾನೋ ಅಶುದ್ಧಿದಾನೋ ನಿನಗೇನು ಗೊತ್ತಾಗ್ತದೆ ಅಲ್ಲ? ಅವ ಅಟ್ಲೀಸ್ಟ್ ದೇಹದಿಂದಾರ ಶುದ್ಧಿದಾನಲ್ಲ. ನೀ ದೇಹದೊಂದೂ ಶುದ್ಧಿ ಇಲ್ಲ, ಮನಸ್ಸಿನಿಂದ ಶುದ್ಧಿ ಇದ್ದಿ ಅಂತ ತಿಳ್ಕೊಂಡು, ಆದ್ದರಿಂದ ನೀನು ಶುದ್ಧಿ, ಮನಸ್ಸು ಶುದ್ಧಿ ಇಲ್ಲಿಂದು ಅಲ್ಲ. ಅದಲ್ಲ. ಹಿಂಗೆ ಒಬ್ಬ ಹಿರಿಯ ವಿದ್ವಾಂಸರು ಹೇಳಿದ್ರು, ಅದು ಕರ್ಮವೀರದೊಳಗದು ಬರ್ತಿತ್ತು ಅವ್ರದ್ದು. ಪ್ರತಿ ಭಗವದ್ಗೀತಾದ ಮೇಲೆ ಪ್ರತಿಯಾದ ಲೇಖನಗಳು ಬರ್ತಿದ್ವು. ಅವರು ಭಗವದ್ಗೀತಾದ ಬರೀಬೇಕಾದ್ರೆ ಅದನ್ನೇ ಹೇಳಿದರು ಅವರು. ಏನು ಕೃಷ್ಣ ಒಳ ಅಂಗಿ ತೆಗಿ ಅಂತ ಹೇಳಿದ್ದಾನೆ, ಹೊರ ಅಂಗಿ ತೆಗಿ ಅಂತ ಹೇಳಿಲ್ಲ. ದೊಡ್ಡ ಪ್ರಸಿದ್ಧ ಬಂದ್ಬಿಡ್ತದು ಸ್ಟೇಟ್ಮೆಂಟು. ನಾನು ತಿರ್ಗಾ ಪತ್ರ ಹಾಕಿದೆ. ನಾವು ಅವಾಗಿಂದನೂ ಅದೇ ರೀತಿಯಾದ ಧೋರಣೆಯವರು. ನಮಗದು ಆಗಲಿಲ್ಲ, ನಮಗದು ಹಿಡಿಸ್ಲಿಲ್ಲ, ಅಶಾಸ್ತ್ರೀಯ ಅನಿಸಿತ್ತಂದ್ರೆ ನೇರವಾಗಿ ಪತ್ರ ಬರೆದು ಬಿಡ್ತಿದ್ದೆ, ಹೇಳಿಬಿಡ್ತಿದ್ದೆ ನಾನು. ಅವ್ರಿಗೆ ಪತ್ರ ಬರೆದೆ ನಾನು. ಅಲ್ರಿ ಕೃಷ್ಣ ಅಂದ್ರೆ ಅವ್ರ ಅಭಿಪ್ರಾಯ ಏನು? ಒಳ ಅಂಗಿ ತೆಗಿ ಎಂದ ಅಂದ್ರೆ ರಾಗದ್ವೇಷ ತೆಗಿ ಅಂತ ಹೇಳ್ಯಾನ, ಹೊರ ಅಂಗಿ ತೆಗಿ ಅಂತೇನು ಹೇಳಿಲ್ಲ ಅಂತಂದ್ರೆ ಈ ಸ್ನಾನ ಶೌಚ ಏನವ ಇವುಗಳ ಬಗ್ಗೆ ಹೇಳೇ ಇಲ್ಲ ಅಂತ ಅವ್ರ ಅಭಿಪ್ರಾಯ. ಅದು ಇದನ್ನು ಕೃಷ್ಣನ ಅಭಿಪ್ರಾಯ ಅಂತ. ಅದಕ್ಕೆ ನಾ ಬರೋದೆ, ಒಳ ಅಂಗಿ ಅಂದ್ರೆ ಬನಿಯನ್ ಇದ್ದಂಗೆ, ಹೊರ ಅಂಗಿ ಅಂದ್ರೆ ನಮ್ಮ ಶರ್ಟ್ ಇದ್ದಂಗೆ. ಒಳ ಅಂಗಿ ತೆಗಿಬೇಕಾದ್ರೆ ಅಂದ್ರೆ ಬನಿಯನ್ ತೆಗಿಬೇಕಾದ್ರೆ ಶರ್ಟ್ ತೆಗೆದ್ರೆ ಬನಿಯನ್ ತೆಗಿಲಿಕ್ಕೆ ಬರ್ತದೋ, ಶರ್ಟ್ ತೆಗಿಲಾರ್ದ ಬನಿಯನ್ ತೆಗಿಲಿಕ್ಕೆ ಬರ್ತದೋ? ಹಾಗೆ ತೆಗೆದಿದ್ರೆ ತೆಗೆದು ತೋರಿಸಿ ನೋಡೋಣ ಅಂತ ಉತ್ತರ ಏನು ಬರಲೇ ಇಲ್ಲ ಅವ್ರದ್ದು. ಅದು ಬರೋದೇ ಇಲ್ಲ. ಅದು ಹಂಗೆ ಒಳ ಅಂಗಿ ತೆಗಿಬೇಕಾದ್ರೆ ಹೊರ ಅಂಗಿ ತೆಗಿಲೇಬೇಕಲ್ಲ. ಅಂದ್ರೆ ಒಳಗಡೆಗೆ ಕಾಣದ ಇಂದ್ರಿಯ ಮನಸ್ಸೇನದ ಅದು ಶುದ್ಧವಾಗಬೇಕಾದ್ರೆ ಕಾಣುವ ಈ ಇಂದ್ರಿಯಗಳಿಂದ ಯುಕ್ತವಾದ ದೇಹ ಶುದ್ಧವಾಗಲೇಬೇಕು. ದೇಹ ಶುದ್ಧಿಗೊಳಿಸಲಾರದೆ ಮನಸ್ಸು ಶುದ್ಧಿಗೊಳಿಸ್ತೀನಿ ಅಂದರೆ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಹುಚ್ಚು ಸಾಹಸ ಅದು. ಆಗದೆ ಇದ್ದದನ್ನು ಮಾಡಿದಂಗೆ. ನಾ ಮೇರು ಪರ್ವತವನ್ನು ಕೈಯಿಂದ ಕುಟ್ಟಿ ಪುಡಿ ಮಾಡ್ತೇನೆ ನೋಡ್ರಿ ಅನ್ನವ ಎಷ್ಟು ಸಾಹಸವಂತನೋ ಅಷ್ಟೇ ಸಾಹಸವಂತ. ನನ್ನ ದೇಹ ಶುದ್ಧಿಗೊಳಿಸಿಕೊಳ್ಳಾರ್ದೇನೆ ಮನಸ್ಸು ಶುದ್ಧಿಗೊಳಿಸ್ತೇನೆ ರೀ ಅಂತ ಹೇಳವ ಅಷ್ಟೇ ಮೂರ್ಖ ಅವ. ಅದಾಗಲೇ ಇತ್ತು ಮಾತದು. ಮನಸ್ಸು ಶುದ್ಧ ಆಗಬೇಕಾದ್ರೆ ದೇಹ ಶುದ್ಧಿ ಆಗಲೇಬೇಕು. ಹಾಗಾದರೆ ಮನಸ್ಸಿನೊಳಗೆ ದೇವರನ್ನು ತಂದುಕೊಳ್ಳಬೇಕಾದರೆ ಮಾನಸಿಕವಾಗಿ ದೇವರನ್ನು ಏನು ಚಿಂತನೆ ಮಾಡಬೇಕು?
ದೈಹಿಕವಾಗಿ ನಾನು ಯಾವ ರೀತಿಯಲ್ಲಿ ಸಿದ್ಧನಾಗಿರಬೇಕು ಇದನ್ನು ಹೇಳ್ರಿ ಅಂತ ಅರ್ಥ ಅದು. ಆಗ ಅರ್ಥ ಆಯಿತು ಶುಕಾಚಾರ್ಯರಿಗೆ. ಶುಕಾಚಾರ್ಯರು ಹೇಳ್ತಾರೆ, ಮೊದಲು ದೇಹ ಶುದ್ಧಿ ಬಗ್ಗೆ ಹೇಳ್ತೇನೆ ನಿನಗೆ ಅಂತಾರೆ. ದೇಹವನ್ನು ದಂಡಿಸುವ ಕ್ರಮವನ್ನು ಮೊದಲು ಹೇಳ್ತೇನೆ, ಆಮೇಲೆ ಮನಸ್ಸನ್ನು ದಂಡಿಸುವ ಕ್ರಮವನ್ನು ನಿನಗೆ ತಿಳಿಸಿಕೊಡ್ತೇನಪ್ಪ. ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇದ್ಧಿಯಾ. ಅಪ್ಪ, ಮನಸ್ಸಿನೊಳಗೆ ದೇವರು ಬಂದು ಉಳಿಯಬೇಕಾದರೆ ಮೊದಲು ದೇಹ ಈ ಅವಸ್ಥೆಗೆ ಬರಬೇಕು. ಜಿತಾಸನ, ಮೊದಲನೆಯದಾಗಿ ಆಸನದ ಜಯ ಇರಬೇಕು. ಜಿತಾಸನ, ಆಸನದ ಜಯ ಅದೇ ಇರಂಗಿಲ್ಲ ಮೊದಲು ನಮಗೆ. ಒಮ್ಮೆ ಕೂತ್ಕೊಂಡು ಒಮ್ಮೆ ಹಿಂಗೆ ಕಾಲು ಹಾಕ್ತೀವಿ, ಒಮ್ಮೆ ಹಂಗೆ ಕಾಲು ಹಾಕ್ತೀವಿ, ಒಮ್ಮೆ ಹಿಂಗೆ ಮಾಡ್ತೀವಿ, ಒಮ್ಮೆ ಹಿಂಗೆ ಮಾಡ್ತೀವಿ ಅಲ್ಲ. ನಮ್ಮ ರಾಮಾಚಾರ್ಯ ನಮ್ಮನ್ನು ಕಟ್ಟಿ ಹಾಕಿಬಿಟ್ರೆ, ಕುರ್ಚಿ ಹಾಕಿ ಕುಡಿಸಿಬಿಟ್ರೆ. ಇಲ್ಲಾಂದ್ರೆ ನಾವು ಹಾಗೆ ಹಿಂಗೆ ಓಡಾಡ್ತಿದ್ವಿ. ಮೊನ್ನೆ ಒಂದು ಕಡೆಗೆ ಅಧಿಕ ಮಾಸದಕ್ಕಂತ ಸಂಕಲ್ಪ ಮಾಡಿಸಲಿಕ್ಕೆ ಅಂತ ಹೋದಾಗ ಆಚಾರ್ಯ ಯಾಕೆ ಸ್ವಲ್ಪ ಮಣ್ಕಾಲು ಹಿಡಿಲಿಕತ್ತಾವ ಇನ್ನು ನಿಮಗೂ ಅಂದ್ರೆ ಹೌದ್ರಿ ಮಣ್ಕಾಲು ಹಿಡಿಲಿಕತ್ತಾವ ಅಂದೆ. ಹೌದು, ನೀವು ಹೇಳೋ ಸ್ಟೈಲ್ ಮೇಲೆ ಅರ್ಥ ಆತ್ರಿ ಅಂದರು. ಆತ್ರಿ ನನಗೂ ವಯಸ್ಸಾತ ಮತ್ತು ಇನ್ನೇನದ ಅಂದ್ರೆ ಗೊತ್ತಾಗ್ತದೆ ಇಲ್ಲ. ಅದು ಆಸನ ಏನದ ಅದೇ ಜಯವೇ ನಮ್ಮಲ್ಲಿ ಇಲ್ಲ. ಖರೆ ಅಂದ್ರೆ ಹೆಂಗೆ ಹೇಳ್ಬೇಕು ಗೊತ್ತೇನ್ರಿ? ಪಾಠ ಹೇಳ್ಬೇಕಾದ್ರೆ, ಭಾಗವತ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ಬೇಕು ಗೊತ್ತೇನು? ಅಚಲಾಸನ ಯೋಗ ಪಟ್ಟಿಕಾ ವರ ಕಕ್ಷಾ ಸಕೃದಾಪ್ತಮಿಷ್ಟದಂ. ಸಮುದ್ರಜ ಹೇಳ್ತದ ಅದನ್ನು. ವೇದವ್ಯಾಸವ್ರು ಹೆಂಗೆ ಕೊಡ್ತಿದ್ರು ಅಂದರೆ ಹಿಂಗೆ ಕುತ್ಕೊಂಡು ಹಿಂಗೆ ಕೂಡ್ಬೇಕು, ಹಿಂಗೆ ಪಟ್ಟಿ ಕಟ್ಕೋಬೇಕು, ಹಿಂಗೆ ಪಟ್ಟಿ ಕಟ್ಕೊಂಡು ಹಿಂಗೆ ಕುತ್ಕೊಂಡು ಹೇಳ್ಬೇಕು. ಹಿಂಗೆ ನಿಮಗೆ ತೋರಿಸೋ ನಿಯಮ ಮಾಡಿ ನಾನು ಸ್ವಲ್ಪ ಕೈಕಾಲು ಸರಳ ಮಾಡ್ಕೊಂಡೆ. ಹಂಗೆ ಕೂಡ್ಲಿಕ್ಕೆ ಸಾಧ್ಯದ ಏನು? ಯೋಚನೆ ಮಾಡಿರಿ ನೋಡೋಣ. ಸಾಧ್ಯ ಇಲ್ಲ. ಹೋಗ್ಲಿ ಹಿಂಗೆ ಚಪ್ಪಣ್ಗಳು ಹಾಕೊಂಡು ಕೂಡ್ತೀವಿ, ಸಾಧ್ಯ ಅದ? ಇಲ್ಲ. ಆಸನದ ಜಯವೇ ಇಲ್ಲ. ಹಂಗಾರೆ ಪ್ರಾರಂಭದಲ್ಲಿ ಮೊದಲು ಏನು ಮಾಡಬೇಕು ಅಂದ್ರೆ ಆಸನದ ಜಯವನ್ನು ತಗೋಬೇಕು. ಜಿತಾಸನ, ಕೂತು 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 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಒಂದೇ ಆಸನದೊಳಗೆ ನಾನು ಕೂಡ್ತೀನಿ ಅಂತನ್ನುವ ಅವಸ್ಥೆ ಬಂದು ಮುಟ್ಟಿಯಾದ ಮೇಲೆ ಜಿತಶ್ವಾಸ, ಅವಾಗ ಪ್ರಾಣಾಯಾಮ. ಆಸನದ ಜಯನ ಇಲ್ಲ. ಹೋಗಿ ಪ್ರಾಣಾಯಾಮ ಕಲಿಲಿಕ್ಕಂತ ಹೋಗಿ ರೇಚಕ ಪೂರಕ ಕುಂಭಕ ಅಂತ ಮಾಡ್ಲಿಕ್ಕೆ ಹೋಗಿ ಅಲ್ಲೇ ಮತ್ತು ಹೋದ್ರಿ ಪ್ರಾಣಾಯಾಮ ಮಾಡ್ಲಿಕ್ಕೆ ಹೋಗಿ ಉಸಿರು ಮ್ಯಾಲೆ ತೊಗೊಂಡವ್ರ ಮೇಲೆ ಹೋದ್ರು ಅಂತ ಅನ್ನೋ ಹಂಗೆ ಆಗಬಾರ್ದು. ಆ ಪ್ರಾಣಾಯಾಮಕ್ಕೂ ನಿಯಮ ಅದ. ಆ ರೇಚಕ ಪೂರಕ ಕುಂಭಕ ಮಾಡಬೇಕಾದ್ರೂ ಸಹಿತ ನಿಯಮಗಳವ. ಸುಮ್ಮನೆ ಹುಚ್ಚು ಚಕಾರ ಮಾಡೋದಿಲ್ಲ ಅದು. ಹಂಗಾರೆ ಆಸನದ ಜಯ ಮೊದಲು, ಶ್ವಾಸ ಜಯ ಆಮೇಲೆ, ಜಿತಾಸನ ಜಿತಶ್ವಾಸ ಇವು ಆದ ಮೇಲೆ ಜಿತಸಂಗ. 3ನೇ ಸ್ಟೆಪ್ ಯಾವುದು? ಸಂಘವನ್ನು ಬಿಡೋದು. ಕೂತ್ಕೊಂಡೇನಿ, ಆಸನದ ಜಯ ಹಾಕ್ಕೊಂಡೇನಿ, ರೇಚಕ ಪೂರಕ ಕುಂಭಕ ಮಾಡಲಿಕ್ಕೆ ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದೆ. ಉಸಿರನ್ನು ಮೇಲಕ್ಕೆ ತೊಗೊಂಡೆ, ದೇವರ ನಾಮಸ್ಮರಣೆ ಮಾಡ್ಕೋತ ಮೇಲೆ ತೊಗೊಂಡೆ. ನನ್ನ ಮಗಂದು ರಿಸಲ್ಟ್ ಆಗೋದಿತ್ತಲ್ಲ ಅನ್ನಂಗೆ ಇವತ್ತು ಏನು ರಿಸಲ್ಟ್ ಆಗ್ತದೆ ಅಂತ ತಿಳಿಯಾಕೆ ಬಂತು. ಏನು ಮಾಡ್ತೀರಿ? ಎಲ್ಲರಿಗೂ ಬರ್ತದೆ. ಪೂಜಾ ಕೂತಾಗೂ ಬರ್ತದೆ ಇಲ್ಲ ಅಲ್ಲ. ಅನ್ನಂಗೆ ನನ್ನ ಮಗ ಹೋಗೋಮಿದ್ದಾನೆ, ಲಘು ಲಘು ಹೊರ್ಕೋಗಂತ ಪಡ್ಕೊಂಡು ಲಘು ಲಘು ಮಾಡೋಣ ಅಂತ ಅನಿಸ್ತದೆ. ಪೂಜಾ ಕೈ ಪಟ್ 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 ಶುರು ಆಗ್ತದೆ. ನಾನು ಹೋಗ್ಬೇಕು ಅಂತ ಶುರು ಆಗ್ತದೆ. ಸಹಜ ಅದ. ಯಾಕಂದ್ರೆ ಸಂಘ ಯಾವ ಅವಸ್ಥೆ ಒಳಗಿದ್ದಾಗಲೂ ಭಾಗವತದಲ್ಲಿ 5ನೆಯ ಸ್ಕಂದದಲ್ಲಿ ಅದನ್ನೇ ಹೇಳಿದ್ದಲ್ಲ ಭರತರದು. ಜಿಂಕಿ ಸಂಘನೇ ಬಿಡಲಿಕ್ಕಾಗಲಿಲ್ಲ. ಅಂತಹ ಪುಣ್ಯಾತ್ಮರಿಗೆ, ಯಾವ ಪುಣ್ಯಾತ್ಮರಿಂದ ಈ ದೇಶಕ್ಕೆ ಅವರ ಹೆಸರು ಬಂತೋ ದೇಶಕ್ಕೆ ಹೆಸರು ಬಂತು. ಅಂತಹ ಮಹಾತ್ಮರು ಭರತರು. ಅವ್ರ ಹೆಸರು ಹೇಳಿದ್ರೆ ಸಾಕು ಪಾಪಗಳು ಸುಡ್ತಾವ. ಅಂತಹ ಮಹಾತ್ಮರು. ಅಂಥವರಿಗೂ ಧ್ಯಾನಾವಸ್ಥೆಯಲ್ಲಿ ಕೂತಾಗ ಸಂಘ ಬಿಡಲಿಕ್ಕಾಗಿಲ್ಲ ಅಂದಾಗ ನಾವು ಏನಿಲ್ಲ, ಒಮ್ಮೆ ಮನೆಯೊಳಗಿದ್ದಾಗ ಏನು ಆಸನ ಇಲ್ಲ, ಶ್ವಾಸ ಜಯ ಇಲ್ಲ, ಆಸನದ ಜಯನೂ ಇಲ್ಲ, ಶ್ವಾಸದ ಜಯನೂ ಇಲ್ಲ, ಯಾವ ಹೆಂಡತಿ ಮಕ್ಕಳು ಯಾವುದು ಮೋಹ ಇಲ್ಲ ನೋಡ್ರಿ ಅಂದ್ರೆ ನಾಟಕ ಅನ್ನಿಸ್ತದೆ ಅದಷ್ಟೇ. ಅವನಂಥ ಬೆಸ್ಟ್ ನಾಟಕಗಾರ ಯಾರೂ ಇಲ್ಲ ಅನ್ನಿಸ್ಬಿಡುತ್ತೆ. ಅರ್ಥ ಆಯ್ತಾ ಇಲ್ಲ? ಸಂಘ ಬಿಡಬೇಕು. ಸಂಘ ಬಿಟ್ಟು ಆದಮೇಲೆ 4ನೇ ಸ್ಟೆಪ್ ಜಿತೇಂದ್ರಿಯ. ಇಂದ್ರಿಯಗಳನ್ನು ಗೆದಿಯೋದಷ್ಟು ಸರಳ ಅಂತ ತಿಳಿಬೇಡ್ರಿ. ನಾಳೆ ಏನೋ ರೋಗಗಳು ಬರ್ತಾವೆ. ಬೇಸಿಕ್ ಆಗಿರ್ತಕ್ಕಂತಹ ನೀಡುಗಳೇನವ ಅವುಗಳನ್ನು ನಾನು ಕರೆಕ್ಟಾಗಿ ಆ ಪ್ರಾಕೃತಿಕವಾದ ದೇಹಕ್ಕೆ ತುಂಬಲಿಲ್ಲ ಅಂದರೆ, ಕೊಳ್ಳಿಲ್ಲ ಅಂದರೆ ಅದ್ರ ದುಷ್ಪರಿಣಾಮ ಆಗ್ತದೆ. ಜಿತಾಸನ ಜಿತಶ್ವಾಸ ಜಿತಸಂಗ ಮಾಡಿದಾಗ, ಜಿತೇಂದ್ರಿಯನಾದಾಗ ಯಾವ ರೋಗಗಳು ಬರುವುದಿಲ್ಲ. ನೀರು ಬೇಕು, ಬೇಸಿಕ್ ಅದು. ಎಲ್ಲರಿಗೂ ನೀರು ಬೇಕೇ ಬೇಕು.
ಆ ಬೇಕಾಗಿರ್ತಕ್ಕಂತಹ ನೀರನ್ನು ನಾನು ಒಮ್ಮೆಲೆ ಜಿತೇಂದ್ರಿಯನಾಗ್ತೇನೆ, ನನ್ನ ಇಂದ್ರಿಯಗಳಿಗೆ ನಾನು ನೀರನ್ನೇ ಕೊಡುವುದಿಲ್ಲ ಅಂತ ಹೋದರೆ ಆ ನೀರು ಕಡಿಮೆ ಆದದಕ್ಕೆ ಏನು ರೋಗ ಬರಬೇಕು, ಆ ರೋಗ ಬರತ್ತದಲ್ಲ ಆ ದೇಹಕ್ಕೆ. ಹಂಗಾರೆ ಆ ನೀರು ಬಿಡಬೇಕಾದ್ರೆ ಒಂದು ಹಂತ ಅದ. 1 ತಾಸು 2 ತಾಸನ್ನ ಕೂತ್ಕೊಂಡಲ್ಲೇ ನೀರು ಕುಡಿಯೋಂಗಿಲ್ಲ. ಉದಾಹರಣೆಗೆ ಒಂದು ಹೇಳಿದೆ ಅಷ್ಟೇ, 1 ತಾಸು ಇವತ್ತು ಆಸನದಲ್ಲಿ ನಾನು ನೀರು ಕುಡಿಯೋದಿಲ್ಲ, ನಾಳೆ 2 ತಾಸು ನೀರು ಕುಡಿಯೋದಿಲ್ಲ, ಬೇಕಾದಷ್ಟು ಇರಡಿಕೆ ಆಗಲಿ ನಾಳೆ 2 ತಾಸು ನೀರು ಕುಡಿಯುವುದಿಲ್ಲ. ಹಿಂಗೆ ಬೆಳೆಸ್ತಾ ಹೋಗ್ಬೇಕದನ್ನು. ಆಸನದ ಜಯದ ಜೊತೆಗೆ ನೀರಿನ ಸಂಘವನ್ನು ಬಿಡಬೇಕು. ಮನಸ್ಸಿನೊಳಗೆ ಹಿಂಗೆ ಬರಬೇಕು, ಭಗವಂತ ಇದು ಬಹಳ ಮಹತ್ವದ ಅಂಶ ಇದು, ನಾನು ನೀರನ್ನು ಬಿಡ್ಲಿಕ್ಕತ್ತೀನಿ, ನೀರು ಅತ್ಯವಶ್ಯಕ. ಯಾಕೆ ನಾ ಬಿಡ್ಲಿಕ್ಕತ್ತೀನಿ ಅಂದ್ರೆ ನೀರಿಗೆ ಅಯನ ನೀನು ನಾರಾಯಣ, ಆಪೋನಾರ ಇತಿ ಪ್ರೋಕ್ತ. ಮುಂದೆ ಕೇಳ್ತೀರಿ ನೀವು ಅಜಾಮಿಳಿನ ವೃತ್ತಾಂತದಲ್ಲಿ ಕೇಳ್ತೀರಿ ಈ ಪ್ರಸಂಗವನ್ನು. ಆಪೋನಾರ ಇತಿ ಪ್ರೋಕ್ತ, ಆಪೋವೈ ನರಸೂ ನಮಃ. ನಾರ ಅಂದ್ರೆ ನೀರು, ಅವನಿಗೆ ಅಯನ ಆಶ್ರಯನಾದವನು ನೀನು. ನನ್ನ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ನೀರು ಏನಿದೆ ಅದನ್ನು ಎಷ್ಟು ಬೇಕೋ ಅಷ್ಟು ನೀನೇ ಕೊಡ್ತಿದ್ದಿ. ಈಗ ಹೊರಗಿನ ಈ ನೀರನ್ನು ತಗೊಂಡು ನಾನೇನು ಮಾಡಲಿಪ್ಪ, ಬೇಡ, ಅದರ ಸಂಘವನ್ನು ಬಿಡಬೇಕು ಅನ್ನೋ ಕಾರಣದಿಂದ ನಾನು ನೀರನ್ನು ಈಗ ತ್ಯಾಗ ಮಾಡ್ತಾ ಇದ್ದೇನೆ. ಆದ್ದರಿಂದ ನನ್ನೊಳಗೆ ನೀರಿಗೆ ಅಯನನಾದ ನೀನು ಅದು ಯಾವುದೂ ತೊಂದರೆ ಇಲ್ಲದಂತೆ ರಕ್ಷಣೆ ಮಾಡಿ ನಿನ್ನ ನಾಮಸ್ಮರಣೆಯಲ್ಲಿಯೇ ಇರುವಂತೆ ಮಾಡು ಅಂದಾಗ ಅವಾಗ ಜಿತೇಂದ್ರಿಯನಾದ್ರೆ ಸರಿಯಾಗ್ತದೋ ಹೊರತು ನಿಮ್ಮ 4 ಮಂದಿ ಮುಂದೆ ನೋಡಲಿಕ್ಕೆ ನಾನು ನೀರು ಬಿಟ್ಬಿಟ್ರಿ ಅಂದರೆ ದವಾಖಾನೆಗೆ ಹೋಗಿ ನೀರು ಕುಡಿಬೇಕಾಗ್ತದೆ ಅಲ್ಲ. ಅಂದರೆ ಅದಕ್ಕೂ ಹಂತಗಳವ, ಮಾನಸಿಕವಾದ ಪಕ್ವತೆಗೆ ಬರಬೇಕು. ಇಷ್ಟ ಆದ ಮೇಲೆ ದೇವರ ಧ್ಯಾನ ಮಾಡುವಂತ ಜಿತಾಸನ ನೋಡ್ರಿ ಎಷ್ಟು ಚಂದದ. ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ. ಇಷ್ಟು ಆದಮೇಲೆ ಒಮ್ಮೆ ದೇವರನ್ನು ತೊಗೊಂಡು ಬರ್ಲಿಕ್ಕೆ ಹೋಗಬೇಡ. ಸ್ಥೂಲೇ ಭಗವತೋ ರೂಪೇ ಮನಃ ಸಂಧಾರಯೇ ಧಿಯಾ. ಬುದ್ಧಿಯಿಂದ ಸ್ಥೂಲ ರೂಪದ ಭಗವಂತನನ್ನು ನೋಡ್ಕೋತವ. ಹೆಂಗೆ ನೋಡು ಅಂದ್ರೆ ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇರ ಸಾತಲಂ ಮಹಾತಲಂ ವಿಶ್ವಸೃಜಸ್ಸು ಗುಲ್ಭೌ ತಲಾತಲಂ ವೈ ಪುರುಷಸ್ಯ ಜಂಘೆ ದ್ವೇ ಜಾನುನಿ ಸುತಲಂ ವಿಶ್ವಮೂರ್ತೆ ಊರುದ್ವಯಂ ವಿತಲಂ ಚಾತಲಂ ಚ ಮಹೀತಲಂ ತಜ್ಜಗನಂ ಮಹೀಪತೆ ನಭಸ್ಥಲಂ ನಾಭಿಸರೋಗೃಣಂತಿ ಉರಸ್ಥಲಂ ಜ್ಯೋತಿರನೇಕಮಸ್ಯ ಗ್ರೀವಾ ಮಹರ್ವರ್ಧನ ವೈಜನೋಸ್ಯ ತಪೋರರಾಟಿಂ ವಿದುರಾದಿಪುಂಸಃ ಸತ್ಯಂ ತು ಶೀರ್ಷಾಣಿ ಸಹಸ್ರಶೀರ್ಷ್ಣಃ ಇಂದ್ರಾದಯೋ ಬಾಹವ ಆಹುರಸ್ಯ ಕರ್ಣೌ ದಿಶ್ರೋತ್ರ ಮಮುಷ್ಯ ಶಬ್ದಃ ನಾಸತ್ಯದಸ್ರೌ ಪರಮಸ್ಯ ನಾಸೆ ಘ್ರಣಂ ಚ ಗಂಧೋ ಮುಖಮಗ್ನಿರಿದ್ಧಃ ದ್ಯೌರಕ್ಷಿಣಿ ಚಕ್ಷುರಭುತ್ಪತಂಗಃ ಪಕ್ಷ್ಮಾಣಿ ವಿಷ್ಣೋರಹನಿ ಉಭೇ ಚ ತದ್ಭ್ರೂ ವಿಜೃಂಭ ಪರಮೇಷ್ಠಿಧಿಷ್ಣ್ಯ ಆಪೋಸ್ಯ ತಾಲು ರಸಯೇವ ಜಿಹ್ವಾ. ಸ್ಥೂಲನಾಗಿರ್ತಕ್ಕಂತಹ ಭಗವಂತ, ಇಡೀ ಪ್ರಪಂಚ ಏನಿದೆ ಆ ಪ್ರಪಂಚವೇ ಭಗವಂತನ ಅವಯವಗಳು. ಭಗವಂತನ ಒಂದೊಂದು ಅವಯವಗಳಿಂದ ಒಂದೊಂದು ಲೋಕಗಳು ಸೃಷ್ಟಿಯಾಗಿವೆ. ಬರೀ ಸೃಷ್ಟಿಯಾಗೋದಲ್ಲ, ಅವನನ್ನೇ ಆಶ್ರಯಿಸಿವೆ. ಆ ಲೋಕದಲ್ಲಿ ನಡೆಯತಕ್ಕಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಆ ಭಗವಂತನಿಂದಲೇ ನಡೆಯೋದು. ಇವತ್ತು ಕೇವಲ ಪಾತಾಳ ಲೋಕ, ಪಾತಾಳಮೇತಸ್ಯ ಹಿ ಪಾದಮೂಲಂ, ಭಗವಂತನ ಪಾದದ ಮೂಲ ಏನಿದೆ ಅದು ಪಾತಾಳ ಲೋಕ. ಇಷ್ಟೇ ಚಿಂತನೆ ಮಾಡ್ತಾ ಬರಬೇಕು. ಹಾಗೆ ಈಗ ಭಾಗವತದಲ್ಲಿ ಹೇಳಿದಂತೆ ಒಂದೊಂದು ಅವಯವಗಳಲ್ಲಿ ಒಂದೊಂದು ಲೋಕಗಳ ಚಿಂತನೆಯನ್ನು ಮಾಡ್ತಾ ಬಂದಾಗ ಹಿಂಗೆ ಎಷ್ಟು ಜನ್ಮ ಹೋಗ್ಬೇಕು ಗೊತ್ತೇನ್ರಿ? ಅನಂತ ಜನ್ಮಗಳು ಹೋಗಬೇಕು. ಆಗ ಸೂಕ್ಷ್ಮ ರೂಪಿಯಾದ ಭಗವಂತನ ಚಿಂತನೆ ಮಾಡಲಿಕ್ಕೆ ಬರ್ತದೆ ಹೊರತು ಒಂದು ಪಾದದ ವಿಚಾರವನ್ನು ಮಾಡಲಿಕ್ಕೆ ಅಂತ ಹೊಂಟ್ರೆ ಈ ಆಯುಷ್ಯ ಮುಗಿಯುವುದಿಲ್ಲ. ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಎಂಥ ಪಾವನ ಪಾದವೋ ರಂಗಯ್ಯ, ನಿನ್ನೆಂಥ ಪಾವನ ಪಾದವೋ ಅಂತ ವರ್ಣನೆ ಮಾಡಿದರಲ್ಲ. ಆ ಪಾದದ ಮಹಿಮೆಯನ್ನು ಎಷ್ಟು ವರ್ಣನೆ ಮಾಡಿದರು, ಆ ಗುಣದ ಚಿಂತನೆಯನ್ನು ಎಷ್ಟು ಮಾಡಿದರು. ಈ ಪಾದದ ಗುಣಗಳನ್ನು ಚಿಂತನೆ ಮಾಡಲಿಕ್ಕೆ ಅಂತ ಲಕ್ಷ್ಮೀದೇವಿ ಪ್ರಾರಂಭ ಮಾಡಿದರೆ ನರಮಾಪಿ ಪದಾಂಗುಲಿಲ್ಲ ಸಣ್ಣ ಕರುವುದಾದಂಥ ಸದ್ಗುಣಾನ್ ಹೇಳಿದ್ರಲ್ಲ. ಆ ಪರಮಾತ್ಮನ ಪಾದಕ್ಕೆ ಅಂಟಿರುವ ಒಂದು ಧೂಳಿ ಕಣ ಏನಿದೆ, ಆ ಧೂಳಿ ಕಣದಲ್ಲಿ ಇರುವ ಗುಣಗಳ ಚಿಂತನೆಯನ್ನು ಮಾಡಲಿಕ್ಕೆ ಲಕ್ಷ್ಮೀದೇವಿ ಹೊರಟ್ರೆ ಅವಳಿಂದಲೂ ಪೂರ್ತಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದದ್ದನ್ನು ನಾನು ಒಮ್ಮೆ ಭಗವಂತನ ಪೂರ್ತಿ ನೋಡಿಬಿಡ್ತೀನಿ ರೀ ಅಂದ್ರೆ ಆಗ್ತದೆ ಏನದು? ಆಗೋದಿಲ್ಲ. ಅನಂತ ಜನ್ಮಗಳು
ಒಂದೊಂದೇ ಅವಯವಗಳನ್ನು ಸ್ಥೂಲನಾಗಿರ್ತಕ್ಕಂಥ ನಮ್ಮ ಲೆಕ್ಕದೊಳಗೆ ಹೇಳಬೇಕಾದ್ರೆ ಇವತ್ತು ದೊಡ್ಡದಾದ ತಿರುಪತಿ ಶ್ರೀನಿವಾಸನನ್ನು ಇಟ್ಕೊಂಡಿವಿ ಅಂದರೆ ಕಣ್ಣು ಮುಂದೆ ಇಟ್ಕೊಂಡಿವಿ ಅಂದರೆ ಆ ತಿರುಪತಿಯ ಶ್ರೀನಿವಾಸ ವಿಸ್ತಾರವಾದ ಅವನ ದೇಹ, ನಮಗಿಂತಲೂ ಎತ್ತರನಾಗಿರ್ತಕ್ಕಂತಹ ಆ ಭಗವಂತ ಪರಬ್ರಹ್ಮ ಶ್ರೀನಿವಾಸ ಪೂರ್ತಿಯಾದ ಅವನ ಚಿಂತನೆಯನ್ನು ಕಣ್ಣು ಮುಂದೆ ತಗೊಂಡು ಬರೋದು. ಆ ಪರಮಾತ್ಮನನ್ನೇ, ಆ ರೂಪವನ್ನೇ, ಅಂದರೆ ಆ ಎಲ್ಲ ಅವಯವಗಳಿಂದ, ಎಲ್ಲ ಆಭರಣಗಳಿಂದ ಯುಕ್ತವಾದ ಸಚ್ಚಿದಾನಂದಮಯ ದೇಹವಾದ ಆ ಭಗವಂತನನ್ನು ಸ್ವಲ್ಪ ಸಣ್ಣ ಮಾಡೋದು ಹಾಗೇ ಸಣ್ಣದ ಮಾಡ್ತಾ ಇವತ್ತಿನ ನಮ್ಮ ಶಾಲಿಗ್ರಾಮ ಏನದ ಅಥವಾ ನಮ್ಮ ಮನೆಯಲ್ಲಿರುವ ದೇವರ ಪ್ರತಿಮೆ ಏನದ, ಆ ದೇವರ ಪ್ರತಿಮೆಯಲ್ಲಿ ಆ ಪೂರ್ತಿಯಾದ ಸಚ್ಚಿದಾನಂದಮಯವಾದ ಅವನ ಅನಂತಾನಂತ ಅವಯವಗಳಿಂದ ಯುಕ್ತವಾದ ಅನಂತಾನಂತ ಯೋಗ್ಯ ಆಭರಣಗಳಿಂದ ಯುಕ್ತವಾದ ಆ ಸಣ್ಣದಾದ ಪ್ರತಿಮೆಯನ್ನು ನಮ್ಮ ಪ್ರತಿಮೆಯಲ್ಲಿ ಚಿಂತನೆ ಮಾಡತಕ್ಕಂತಹ ಬುದ್ಧಿ ಬರಬೇಕು. ಇಷ್ಟೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹೊರತು ಒಳಗಿನ ಗುಣಗಳ ಚಿಂತನೆಯನ್ನು ಮಾಡಲಿಕ್ಕಾಗೋದಿಲ್ಲ, ನಮಗೆ ಮತ್ತಾಗೋದಿಲ್ಲ. ಗುಣಚಿಂತನೆ ಹೇಳಲಿಕ್ಕಾಗಲಿಲ್ಲ. ಒಂದೇ ಅನಂತ ಗುಣಪರಿಪೂರ್ಣ ಅಂತ ಹೇಳೋದು ಒಂದೇ ಚಿಂತನೆ ಬಂತೋ ಹೊರತು ಬೇರೆದೇ ಚಿಂತನೆ ಬರ್ತದೆ, ಬರುವುದಿಲ್ಲ. ಈ ರೀತಿಯಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕಪ್ಪ ಎಂಬುದಾಗಿ, ಎಲ್ಲವೂ ಕೂಡ ಅವನಿಂದಲೇ ಹುಟ್ಟಿದ್ದು ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಆಯ್ತಪ್ಪ ಅಂತ ಮುಂದೆ ಇಷ್ಟು ಹೇಳಿ ಮುಂದೆ ಶುಕಾಚಾರ್ಯ ಮತ್ತೆ ಮುಂದುವರೆಸ್ತಾರೆ. ಅತಃ ಕವಿರ್ನಾಮಸು, ಇನ್ನೊಂದು ಅರ್ಥ ಹೇಳ್ತೇನೆ ಕೇಳು ಅಂತಾರೆ. ಯಾವುದು ನಿನ್ನ ಮನಸ್ಸು ಪಕ್ವವಾಗಬೇಕಾಗಿತ್ತು ಅಂದ್ರೆ ಇದೊಂದನ್ನು ಮಾಡು ಅಂತಾರೆ. ಒಂದು ಹೇಳಿದ್ರಿ, ಈಗ ಮತ್ತೊಂದು ಹೇಳ್ತಾರೆ ದಾರಿ, ಸಕಲ ಶಬ್ದಗಳನ್ನು ದೇವರಿಗೆ ಸಮನ್ವಯ ಮಾಡು. ಯಾವುದೇ ಶಬ್ದವನ್ನು ಕೇಳು, ಆ ಶಬ್ದವನ್ನು ಯಾರಿಗೆ ಸಮನ್ವಯ ಮಾಡು? ಇಂದ್ರ, ಚಂದ್ರ, ಸೂರ್ಯ ಮೊದಲಾದ ಯಾವ ಶಬ್ದಗಳನ್ನು ಕೇಳು. ಆ ಎಲ್ಲ ಶಬ್ದಗಳನ್ನು ಯಾರಿಗೆ ಸಮನ್ವಯ ಮಾಡಬೇಕು? ಭಗವಂತನಿಗೆ ಸಮನ್ವಯ ಮಾಡೋದನ್ನು ರೂಢಿ ಮಾಡ್ಕೋ. ಮನಸ್ಸು ಗಟ್ಟಿ ನಿಲ್ತದ ದೇವರ ಕಡೆಗೆ. ನೀನು ಬಸ್ ಅಂದರೆ ಬೇರೆ, ಕಾರ್ ಅಂದರೆ ಬೇರೆ, ವಿಮಾನ ಅಂದರೆ ಬೇರೆ, ಜಾಮೂನ್ ಅಂದರೆ ಬೇರೆ, ಜಹಾಂಗೀರ್ ಅಂದರೆ ಬೇರೆ, ಪದಾರ್ಥಗಳು ಬೇರೆ. ಆದರೆ ಜಹಾಂಗೀರ್ ಎನ್ನುವ ಶಬ್ದದಿಂದ ಪ್ರತಿಪಾದಿತನಾದವನು ಶ್ರೀಹರಿ, ಜಿಲೇಬಿ ಎನ್ನುವ ಶಬ್ದದಿಂದ ಪ್ರತಿಪಾದಿತನಾದವನು ದೇವರೇ. ಅಪೂಪ ಅಂದರೆ ಅಪೂಪದ ಪದಾರ್ಥದೊಳಗಿರೋದು ದೇವರೇ. ಅಪೂಪ ಎನ್ನುವ ಶಬ್ದವೂ ದೇವರದೇ. ಹೆಂಗೆ ಅನುಸಂಧಾನ ಇರಬೇಕು ಅಂದ್ರೆ ಅಪೂಪದಾನ ಅಂದ್ಕೊಂಡ್ರೆ ಅಪೂಪ ಅಂದರೆ ಇದೊಂದು ಬೇರೆ, ದೇವರು ಹೊರಗಿರೋದಲ್ಲ. ಅಪೂಪ ಎನ್ನುವ ಶಬ್ದದಿಂದ ವಾಚ್ಯನಾದವನು ಶ್ರೀಹರಿಯೇ, ಅಪೂಪದೊಳಗಿರುವವನು ಶ್ರೀಹರಿಯೇ. ಆ ಅಪೂಪವನ್ನು ಭಕ್ಷಣ ಮಾಡಿದಾಗ ಆಗುವ ಆನಂದಕ್ಕೂ ಕಾರಣ ಶ್ರೀಹರಿಯೇ. ಆ ಅಪೂಪವನ್ನು ಭಕ್ಷಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಇಂದ್ರಿಯಗಳನ್ನು, ಅದೇ ಹಲ್ಲು, ನಾಲಿಗೆ ಮೊದಲಾದವುಗಳನ್ನು ಏನು ಇಂದ್ರಿಯಗಳನ್ನು ಕೊಟ್ಟಾನ ಅದನ್ನು ಶ್ರೀಹರಿಯೇ. ಹಾಗಾದ್ರೆ ಈ ಹಲ್ಲು ಅಂತಿನಿಲ್ಲ, ಆ ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ, ಅಪೂಪವನ್ನು ಸ್ವೀಕಾರ ಮಾಡಬೇಕಾದ್ರೆ ಅಗಿಲಿಕ್ಕೆ ಹಲ್ಲು ಅಂತ ಒಂದು ಶಬ್ದ ಬಳಸಿದ್ನಿಲ್ಲೋ, ದಂತ ಅಂತ ಒಂದು ಶಬ್ದ ಬಳಸಿದ್ನಿಲ್ಲೋ, ದಂತ ಶಬ್ದ ವಾಚ್ಯನೂ ವಿಷ್ಣುವೇ. ಅದನ್ನು ಆಚಾರ್ಯರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಏತೇ ಸರ್ವೇ ಶಬ್ದಾ ಸರ್ವೇ ಘೋಷಾ. ಯಾವುದೇ ಶಬ್ದಗಳನ್ನು ಕೇಳು, ಯಾವುದೇ ಘೋಷಗಳನ್ನು ಕೇಳು, ಅದೆಲ್ಲವೂ ಕೂಡ ಶ್ರೀಹರಿಯ ನಾಮಸ್ಮರಣೆ ಅಂತ ಚಿಂತನೆಯನ್ನು ಮಾಡಿದೆ ಅಂದರೆ ನಿನ್ನ ಮನಸ್ಸು ಪಕ್ವವಾಗ್ತದೆ, ದೇವರ ಕಡೆಗೆ ಉಳಿತದೆ. ಮಗ ಅಂದಾಗ ದೇವರನ್ನಂಗಿಲ್ಲ, ಹೆಂಡತಿ ಅಂದಾಗ ದೇವರನ್ನಂಗಿಲ್ಲ, ಆ ಅರ್ಥ ದೇವರು ಅಂತ ಸಮನ್ವಯ ಮಾಡಂಗಿಲ್ಲ ಅಂದರೆ ದೇವರ ಮನಸ್ಸಿನೊಳಗೆ ನಿಲ್ಲುವುದಿಲ್ಲ. ಒಂದು ಅರ್ಥ ಆಯ್ತು ಇದೆಲ್ಲ, ಜಿತಾಸನೋ ಜಿತಶ್ವಾಸೋ, ಅನಂತರದಲ್ಲಿ ಮನಃ, ಅದು ಸರಿ. ಅದಾದಮೇಲೆ ಇನ್ನೊಂದದ ನೋಡು ಅಂತಾರೆ. ಏನು ಮಾಡಬೇಕು? ಸರ್ವ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಬೇಕಪ್ಪ. ಅತಃ ಕವಿರ್ನಾಮಸು ಯಾವದರ್ಥ ಸ್ಯಾದ ಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇ ಅನ್ಯಥಾರ್ಥೇನ ಯಥೇ ತತ್ತತ್ ಪರಿಶ್ರಮಂ ತತ್ರ ಸಮೀಕ್ಷಮಾಣ. ಸತ್ಯಾಂಚಿತೌ ಕಿಂ ಕಶಿಪ ಪ್ರಯಾಸೈ ಬಾಹ್ವೋ ಸ್ವಸಿದ್ಧೇ ಕೃಪಬರ್ಹಣೈ ಕಿಂ ಸತ್ಯಾಂಜಲೋ ಕಿಂ ಪೂರ್ವಪರ್ಣ ಪಾತ್ರೈ ದಿಗ್ವಸ್ತ್ರಲಾಭೆ ಸತಿ ಕಿಂ ದುಕುಲೈ. ಜ್ಞಾನಿಗಳು ಯಾರ ಹತ್ರ ಹೋಗಿ ಕೈಯನ್ನು ಚಾಚುವುದಿಲ್ಲಪ್ಪ. ದೇವರೆಲ್ಲ ಕೊಟ್ಟಾನ, ಯಾಕೆ ಕೈ ಚಾಚಬೇಕು ಅಂತಾರೆ ಅವರು. ಇನ್ನೊಬ್ಬರ ಹತ್ರಕ್ಕೆ ಹೋಗಿ ನಮಗೆ ಕೊಡ್ರಿ ನಮಗೆ ಕೊಡ್ರಿ ನಮಗೆ ಕೊಡ್ರಿ ಯಾಕೆ ಚಾಚಬೇಕು ಅಂತಾರೆ. ಮಲ್ಕೊಳ್ಳಿಕ್ಕೆ ಅಂಥೇಳಿ ದೇವರು ನೆಲವನ್ನು ಕೊಟ್ಟಾನ, ಸುಂದರವಾದ ನೆಲ ಕೊಟ್ಟಾನ. ಯಾಕೆ ಮಲಗಲಿಕ್ಕೆ ಸರಳ ಆತಿಲ್ಲ. ಮಳಿ ಚಳಿ ಗಾಳಿ ಬಂತಂದ್ರೆ ಏನು? ಗುಹೆಗಳನ್ನು ಕೊಟ್ಟಾನ ದೇವರು. ದೇವರೇ ಗುಹೆಗಳನ್ನು ನಿರ್ಮಾಣ ಮಾಡ್ಯಾನ. ಗುಹೆ ಒಳಗಿರು, ಅದರಲ್ಲಿ ಬಿಟ್ಟು ಬೇರೆ ಯಾಕೆ ಯೋಚನೆ ಮಾಡ್ತಿ? ಜ್ಞಾನಿಗಳು ಮಾಡುವುದಿಲ್ಲ. ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ಮಾಡು. ನಿನ್ನ ಕೈನೇ ನಿಂಗೆ ತಲೆದಿಂಬಾಗಿ ಮಲಗುವಂತೆ
ಅಭ್ಯಾಸ ಮಾಡ್ಕೋ. ತಲ್ದಿಂ ಬೇಕು ಅಂತಲೂ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ. ಬಟ್ಟೆ ಬೇಕಲ್ರಿ, 2 ಹೇಳ್ತಾರೆ. ದಿಗಂಬರ ಇಲ್ರಿ, ನಂದು ಅಷ್ಟು ಪಕ್ವತ ಹೋಗಿಲ್ಲ, ನನ್ನ ಮಾನಸಿಕ ಪಕ್ವತ ಅಷ್ಟು ಹೋಗಿಲ್ಲ, ಆದ್ದರಿಂದ ದಿಗಂಬರನಾಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಊರು ಹೊರಗೆ ಬಟ್ಟಿ ಬಿಟ್ಟು ಹೋಗಿರ್ತಾರಪ್ಪ. ಹರಿದ ಬಟ್ಟೆಗಳನ್ನು ಹಿಂದೆ ಏನು ಮಾಡ್ತಿದ್ರು ಅಂದ್ರೆ ಊರು ಹೊರಗೆ ಒಂದು ಅಗಸಿ ಬಾಗ್ಲ ಅಂತಿರ್ತಿತ್ತು. ಚಾತುರ್ಮಾಸ ಕೊಡೋದಂದ್ರೆ ಹಂಗಿರ್ತಿತ್ತು. ಅದು ಊರಾಗ ಅಗಸಿ ಬಾಗ್ಲ ದಾಟಿದ್ರು ಅಂದ್ರೆ ಮುಗೀತು ಅಂತ ಹಿಂಗಿರ್ತದು. ಈ ಊರು ಅಗಸಿ ಬಾಗ್ಲನೇ ಇಲ್ಲ. ಹಂಗಾಗಿ ಈಗ ಇವ್ರು ಒಂದು ಬಾರ್ಡರ್ ಹಾಕ್ತಾರೆ. ಈಗ ಇಷ್ಟಿದು ಈ ಊರು ಅಂದ್ರೆ ಇಷ್ಟು ಚಾತುರ್ಮಾಸ ಇದು ಅಂತ ಇವ್ರು ಒಂದು ಬಾರ್ಡರ್ ಹಾಕ್ತಾರೆ. ಈಗ ಅವಾಗ ಹಂಗೆ ಇರಲಿಲ್ಲ. ಊರು ಅಗಸಿ ಬಾಗ್ಲ ಅಂತ ಇರ್ತಿದ್ದು. ಆ ಅಗಸಿ ಬಾಗ್ಲದ ಪಕ್ಕಕ್ಕೆ ಏನು ಮಾಡ್ತಿದ್ರು, ಒಂದು ಗಿಡ ಇರ್ತಿತ್ತು ಅಥವಾ ಒಂದೇನೋ ರೂಮ್ ಇರ್ತಿತ್ತು, ಒಂದೇನೋ ಶೆಡ್ ಕಟ್ಟಿರ್ತಿದ್ರು ರಾಜರು. ಯಾವ ನಮ್ಮ ಬಟ್ಟೆಗಳು ಜೀರ್ಣ ಆಗಿರ್ತಾವ, ಉದಾಹರಣೆಗೆ ಯುಗಾದಿ ಪಾಡ್ಯಕ್ಕೆ ದೀಪಾವಳಿಗೆ ಹೊಸ ಬಟ್ಟೆ ಹಾಕ್ಕೊಳ್ಳಿಕ್ಕೇ ಬೇಕು. ಮನೆ ಒಳಗೆ ತುಂಬ್ಕೊಂಡವ್ರಿ, ಭಾಳ ತುಂಬ್ಕೊಂಡವ, ಎಟ್ಟಂತ ಇಡುದ್ರಿ ಅವನ್ನ, ಅದಕ್ಕಂತೇಳಿ ನಾ ಹಾಕ್ಕೊಂಡಿಲ್ರಿ ಅಂತ ಅನ್ನಬಾರ್ದು. ಯುಗಾದಿ ಪಾಡ್ಯ ಹೊಸ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಬೇಕು, ದೀಪಾವಳಿ ಪಾಡ್ಯ ಹೊಸ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಬೇಕು. ಅದನ್ನು ಹಂಗಾರೆ ಈಗ ಹಾಕ್ಕೊಂಡಿರ್ತೀವಿ, ಯುಗಾದಿ ಪಾಡ್ಯ ಹಾಕ್ಕೊಂಡಿರ್ತೀವಿ, ದೀಪಾವಳಿ ಹಾಕ್ಕೊಂಡಿರ್ತೀವಿ. ಆ ಹಳೆ ಬಟ್ಟೆ ಏನು ಮಾಡಬೇಕು, ಅದು ಹರಿದೋದೋ ಹರಿದಿಲ್ಲೋ ಏನಾಗ್ಯದೋ, ಅಥವಾ ಅಡಿಗೆ ಮೊದಲ ಪೂಜೆ ಅದು ಮಾಡೋ ಮುಂದೆ ದೀಪ ಹತ್ತಿರ್ತದೋ ಅಥವಾ ಕೆಂಡ ಹತ್ತಿರ್ತದೋ ಸುಟ್ಟಿರ್ತದೋ ಏನೋ ಆಗಿರ್ತದೆ. ಅದು ಸುಟ್ಟುಕೊಳ್ಳೇನೆ ಅದಕ್ಕೆ ತುಪ್ಪ ಹಾಲು ಹಚ್ಕೊಂಡ್ಬಿಡ್ಬೇಕು, ಅದು ಶಾಂತಿ. ಆ ಬಟ್ಟೆ ಸುಟ್ಟು ಬಟ್ಟೆ ಹಾಕೋಬಾರ್ದು ಯಾವಾಗಲೂ. ಆ ಸುಟ್ಟು ಬಟ್ಟೆ ಏಕದಮ್ ಶಾಂತ ಆಗಲಿಕ್ಕೆ ಅಂತ ಅದಕ್ಕೆ ತುಪ್ಪ ಹಾಲು ಹಚ್ಚಿಬಿಡಬೇಕು. ಹಚ್ಚಿ ಆ ಬಟ್ಟೆಯನ್ನು ಹಾಕ್ಕೊಳ್ಳಿಕ್ಕೆ ಬರ್ತದೆ. ಆವಾಗ ಹೊಸ ಬಟ್ಟೆ ಯಾವಾಗ ಧಾರಣ ಮಾಡ್ತೀವಿ ಅವಾಗ ಈ ಬಟ್ಟೆಯನ್ನು ತ್ಯಾಗ ಮಾಡಬೇಕು. ಈ ಬಟ್ಟೆಯನ್ನೆಲ್ಲ ಎಲ್ಲಿಡಬೇಕು, ಆ ಊರಗಸಿ ಬಾಗ್ಲದೊಳಗೆ ಗಿಡ ಅದನೋ ಅಥವಾ ಒಂದು ಶೆಡ್ ಅದನೋ, ಆ ಶೆಡ್ಡಿನೊಳಗೆ ಇಡ್ತೀವಲ್ಲ ಅಲ್ಲಿಟ್ಟು ಬಂದುಬಿಡ್ಬೇಕು. ಯಾರಿಗೆ ಭಗವಂತನಲ್ಲಿ ಅಚಲವಾದ ವಿಶ್ವಾಸವಿದ್ದು ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಸಾಧಕರು ಅವಧೂತರು ಇರ್ತಾರೋ ಅವರು ಆ ಬಟ್ಟೆಗಳನ್ನು ತಗೊಂಡು ಹೋಗ್ಬೇಕಂತ. ದಿಗಂಬರರಾಗ್ಲಿಕ್ಕೆ ಆಗಂಗಿಲ್ಲಲ್ಲ, ದಿಗಂಬರರಾಗ್ಲಿಕ್ಕೆ ಆಗಂಗಿಲ್ಲ ಅಂತನ್ನೋ ಕಾರಣಕ್ಕಾಗಿ ಆ ವಸ್ತ್ರವನ್ನು ಧಾರಣ ಮಾಡಬೇಕಪ್ಪ. ಬೇಡ ಇನ್ನೊಬ್ರು ಹಾಕ್ಕೊಂಡು ಬಿಟ್ಟಿದ್ದು ಕೆಟ್ಟ ಅರ್ಬಿ, ಹೊಲಸು ಅರ್ಬಿ, ಹರಿದ ಅರ್ಬಿ, ಅದನ್ನು ಯಾಕೆ ಹಾಕೋಬೇಕ್ರಿ ನಾನು? ಬೇಡ, ಬೇಕಾದಷ್ಟು ಇವು ಗಿಡದ ತೊಗಟೆಗಳವ, ಗಿಡದ ಎಲೆಗಳವ, ಅವನ್ನ ಹಾಕೋತಾರ ಹೊರತು ಇನ್ನೊಬ್ರಿಗೆ ನಂಗೆ ಬಟ್ಟೆ ಇಲ್ರಿ ಹಾಕ್ಕೊಳಿಕ್ಕೆ ಒಂದು ಬಟ್ಟೆ ಕೊಡ್ರಿ ಅಂತ ಕೇಳಂಗಿಲ್ಲ. ಊಟ ಮಾಡಲಿಕ್ಕೆ ಪಾತ್ರೆ ಬೇಕು ಅಂತ ಇನ್ನೊಬ್ಬರನ್ನ ಕೇಳ್ತಾರ? ಕೇಳೋದಿಲ್ಲ. ಭಗವಂತ ಸ್ವಾಭಾವಿಕವಾಗಿ ಬೊಗಸೆಯನ್ನು ಕೊಟ್ಟಾನ, ಬೇಕಾದಷ್ಟು ಗಿಡಗಳನ್ನು ಕೊಟ್ಟಾನ, ಬೇಕಾದಷ್ಟು ಹಣ್ಣುಗಳನ್ನು ಕೊಟ್ಟಾನ. ಹೀಗಾಗಿ ಇನ್ನು ಕಾಡಿಗೆ ಹೋಗ್ತೀವ್ರಿ, ಕೆಟ್ಟ ಕ್ರೂರ ಮೃಗಗಳವ, ಅಲ್ಲೇ ದೇವ್ರ ಮೇಲೆ ವಿಶ್ವಾಸ ಇಲ್ಲ. ಸಾಯ್ಬೇಕೊಂದು ವ್ಯಕ್ತಿ ಮನೆಯಾಗೆ ಸಾಯ್ತಾನ, ಉಳಿಬೇಕೊಂದು ವ್ಯಕ್ತಿ ಎಲ್ಲಿ ಹೋದರೂ ಉಳಿತಾನ. ಆದ್ದರಿಂದ ಜ್ಞಾನಿಗಳಾದವರು ಇನ್ನೊಬ್ಬರ ಹತ್ತಕ್ಕೆ ಯಾವತ್ತೂ ಕೂಡ ಶರಣಾಗತರಾಗಿ ಹೋಗುವುದಿಲ್ಲಪ್ಪ. ಭಗವಂತನನ್ನೇ ತಮ್ಮ ಚಿತ್ತದಲ್ಲಿ ಪೂರ್ತಿಯಾಗಿ ಭಗವಂತನನ್ನೇ ಇಟ್ಟುಕೊಂಡು ಆ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇರ್ತಾರೆ. ಇಷ್ಟು ಹೇಳಿ ಮತ್ತೊಂದು ವಿಚಾರವನ್ನು ತಿಳಿಸಿಕೊಡ್ತಾರೆ. ನೋಡಪ್ಪ, ಹಿಂಗದ ನೋಡು ಅಂತ. ಭಗವಂತನ ಕಥೆಯನ್ನು ಕೇಳೋದಷ್ಟೇ ಅಲ್ಲ, ಭಗವಂತನ ಭಕ್ತರೇನಿದ್ದಾರಲ್ಲ ಆ ಭಗವದ್ ಭಕ್ತರ ಮಹಿಮೆಯಲ್ಲಿಯೇ ಭಗವಂತನ ಮಹಿಮೆ ಎಟ್ಟದ ಅಂತ ತಿಳ್ಕೊಳ್ಳೋದು. ಅದಕ್ಕೆ ದೇವರ ಧ್ಯಾನವನ್ನು ಮಾಡಬೇಕಾದ್ರೆ ಈ ಚಿಂತನೆ ಇರಲಿ. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಇಂದ್ರಂ ಇಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತಿಂ ದೇವೀಂ ಮಾಯಾಂತು ಶ್ರೀಕಾಮಃ ತೇಜಸ್ಕಾಮೋ ವಿಭಾವಸುಂ ವಸುಕಾಮೋ ವಸುನ್ ರುದ್ರಾನ್ ವೀರ್ಯಕಾಮಸ್ತು ವೀರ್ಯದಾನ್. ದೇವರು ಭಗವದ್ ಭಕ್ತರಿಗೆ ಎಂತಹ ಶಕ್ತಿಯನ್ನು ಕೊಟ್ಟಾನ ದೇವತೆಗಳಿಗೆ ಅಂದರೆ ಅವರವರು ಉಪಾಸನೆ ಮಾಡುವುದರಿಂದ ಅವರು ಒಂದೊಂದು ವಿಧದ ಫಲವನ್ನು ಕೊಡ್ತಾರೆ. ಏನು ಬೇಕು ನಿನಗೆ? ಬ್ರಹ್ಮವರ್ಚಸ ಕಾಮಸ್ತು, ನನ್ನ ಮುಖದೊಳಗೆ ಬ್ರಹ್ಮವರ್ಚಸ್ಸು ಹೊಳಿಬೇಕ್ರಿ. ನೋಡಿದವರೆಲ್ಲ ಏನು ಬ್ರಹ್ಮವರ್ಚಸ್ಸು, ಏನು ಬ್ರಹ್ಮವರ್ಚಸ್ಸು ರೀ ಆಚಾರ್ಯಗೆ ಅಂತ ಅನ್ಬೇಕು. ಹಂಗೆ ಆಗ್ಬೇಕು ಅಂತಿತ್ತಂದ್ರೆ ಬ್ರಹ್ಮಣಸ್ಪತಿಂ ಉಪಾಸನೆ ಮಾಡಿ, ಒಳ್ಳೆ ಬ್ರಹ್ಮವರ್ಚಸ್ಸು ಬರ್ತದೆ. ಇಂದ್ರಂ ಇಂದ್ರಿಯ ಕಾಮಸ್ತು, ನನ್ನ ಇಂದ್ರಿಯಗಳು ಸರಿ ಇರಬೇಕ್ರಿ ಅಂತ ಅಪೇಕ್ಷೆ ಇತ್ತು ಅಂದರೆ ದೇವೇಂದ್ರನ ಉಪಾಸನೆಯನ್ನು ಮಾಡು. ಇಂದ್ರಂ ಇಂದ್ರಿಯ ಕಾಮಸ್ತು. ನಾವು ಇಂದ್ರನ ಉಪಾಸನೆ ಬಿಟ್ಟೀವಿ, ನಮಗೆ ಹಿಂಗಾಗಿ. ಇಂದ್ರನ ಉಪಾಸನೆ ಅಂದರೆ ಏನು? ದೇವೇಂದ್ರ ಬರೆದಿರತಕ್ಕಂತಹ ಸದ್ಗ್ರಂಥಗಳೇನವ ಆ ಗ್ರಂಥಗಳನ್ನು ಅಧ್ಯಯನ ಮಾಡೋದೇ ಇಂದ್ರನ ಉಪಾಸನೆ. ಸಪ್ರೇಟ್ ಒಂದು ಇಂದ್ರನ ಮೂರ್ತಿ ತಂದು ಇಟ್ಕೋತೀನಿ ರೀ ಇವತ್ತಿಂದ, ಅದಕ್ಕೆ ಪಂಚಾಮೃತ ಅಭಿಷೇಕ ಅದೆಲ್ಲ ಮಾಡ್ತೀನಿ, ನನ್ನ ಇಂದ್ರಿಯ ಸರಿ ಇರ್ತದೆ ರೀ ಅಂತ ಅನ್ನೋದಲ್ಲ. ಆ ದೇವೇಂದ್ರನ ಸತ್ಸಿದ್ಧಾಂತ ಏನಿದೆ ಆ ದೇವೇಂದ್ರನ ಸತ್ಸಿದ್ಧಾಂತವನ್ನು ನಾವು ಮನದಟ್ಟು ಮಾಡಿಕೊಂಡು ಹೊರಗಡೆಗೆ ಪ್ರಚಾರ ಮಾಡೋದು. ಇಂದ್ರಂ ಇಂದ್ರಿಯ ಕಾಮಸ್ತು
ಪ್ರಜಾಕಾಮ ಪ್ರಜಾಪತೀನ್, ನನಗೆ ಶಿಷ್ಯವರ್ಗ ಬಹಳ ಆಗಬೇಕು, ನನ್ನ ಅನುಯಾಯಿಗಳ ವರ್ಗ ಬಹಳ ಆಗಬೇಕು ಅಂತ ಅನ್ನೋದಾಗಿದ್ದರೆ ಪ್ರಜಾಪತಿಯ ಉಪಾಸನೆಯನ್ನು ಮಾಡು. ದುಡ್ಡು ಬೇಕಾಗಿತ್ತು ಅಂತಾದರೆ ದೇವೀಂ ಮಾಯಾಂತು ಶ್ರೀಕಾಮಃ, ನನಗೆ ಸಂಪತ್ತು ಬಹಳ ಬೇಕು ಅಂತ ಅನ್ನೋದಾಗಿದ್ದರೆ ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡು. ತೇಜಸ್ಕಾಮೋ ವಿಭಾವಸುಂ, ವಸುಕಾಮೋ ವಸೂನ್ ರುದ್ರಾನ್, ವಸು ಬಹಳ ಬೇಕಾಗಿತ್ತು ಅಂತ ಅನ್ನೋದಾಗಿದ್ದರೆ ರುದ್ರರ ಉಪಾಸನೆಯನ್ನು ಮಾಡು, ವಸುಗಳನ್ನು ಮಾಡು. ವೀರ್ಯ ಕಾಮಸ್ತು ವೀರ್ಯದಾನ್, ಅನ್ನಾದ್ಯ ಕಾಮಸ್ತ್ವದಿತೀಂ, ಅನ್ನ ಬೇಕು ಅನ್ನೋದು ಕೊರತೆ ಅನ್ನೋದಾದರೆ ಅದಿತಿಯ ಉಪಾಸನೆಯನ್ನು ಮಾಡು. ವಿಶ್ವಾನ್ ದೇವಾನ್ ರಾಷ್ಟ್ರಕಾಮಃ, ರಾಷ್ಟ್ರಪತಿ ನಾನಾಗಬೇಕು ಅಂತಿದ್ರೆ ವಿಶ್ವದೇವತೆಗಳನ್ನು ಉಪಾಸನೆ ಮಾಡು. ಹಿಂಗೆ ಒಂದೊಂದಕ್ಕೂ ರೂಪಾಭಿಕಾಮೋ ಗಂಧರ್ವಾನ್, ಭಾಳ ಚಂದ ಆಗ್ಬೇಕ್ರಿ ನಾನು ಅಂದ್ರೆ ಗಂಧರ್ವರ ಉಪಾಸನೆಯನ್ನು ಮಾಡು. ಭಾಳ ಸ್ತ್ರೀಯರು ನನಗೆ ಬೇಕು ಅಂತ ಅನ್ನೋದಾಗಿದ್ದರೆ ಊರ್ವಶಿ ಉಪಾಸನೆಯನ್ನು ಮಾಡು. ಎಲ್ಲರ ಮೇಲೆ ನಾನು ಅಧಿಪತಿಯಾಗಿರಬೇಕು ಅಂತನ್ನೋದಾಗಿದ್ದರೆ ಪರಮೇಷ್ಠಿಯ ಉಪಾಸನೆಯನ್ನು ಮಾಡು. ವಿದ್ಯಾ ಕಾಮಸ್ತು ಗಿರೀಶಂ ದಾಂಪತ್ಯಾರ್ಥೆ ಉಮಾಂ ಸತಿಂ, ಒಳ್ಳೆ ಸದ್ವಿದ್ಯೆ ನನಗೆ ಬೇಕು ಅಂತನ್ನೋದಾಗಿದ್ದರೆ ರುದ್ರದೇವರ ಉಪಾಸನೆಯನ್ನು ಮಾಡು. ದಾಂಪತ್ಯ ಜೀವನ ಸರಿ ಇರಬೇಕಾಗಿತ್ತು ಅಂತನ್ನೋದಾಗಿದ್ದರೆ ಉಮಾದೇವಿಯ ಸೇವೆಯನ್ನು ಮಾಡು. ದಾಂಪತ್ಯಾರ್ಥೆ ಉಮಾಂ ಸತಿಂ. ಹೀಗೆ ರಾಜ್ಯಕಾಮೋ ಮನೂನೇವ ನಿರುತಿಂ ತ್ವವೈಚರನ್ ನರಃ ಗ್ರಾಮಕಾಮೋ ಯಜೇತ್ ಸೋಮಂ ಅಕಾಮ ಪುರುಷಂ ಪುಮಾನ್. ಹೀಗೆ ಒಂದೊಂದು ಕಾಮನೆಗಳಿಗೆ ಒಬ್ಬೊಬ್ಬ ದೇವತೆಗಳು ಅಂತಿದ್ದಾರೆ. ಆದರೆ ಯಾವುದೇ ಕಾಮನೆ ಇಲ್ಲ ಅಂತಾಗಿದ್ದರೆ ದೇವರ ಕಡೆಗೆ ಬರಬೇಕು. ಒಂದು ಕಾಮನೆ ಇದ್ದರೆ ಇವ್ರ ಕಡೆಗೆ ಹೋಗು, ಅವ್ರು ಉಪಾಸನೆ ಮಾಡು, ಅವ್ರು ನಿನಗೆ ಕೊಡ್ತಾರೆ. ಆದರೆ ಏನೂ ಕಾಮನೆ ಇಲ್ಲ ಅಂದ್ರೆ ದೇವರ ಕಡೆಗೆ ಬಾ. ಹಂಗಾರೆ ಬಾ ಚಲೋ ಆತ್ಬಿಡ್ರಿ, ಹಂಗಾರೆ ಇದೇ ಯಾರ ಕಡೆ ಹೋಗೋ ಚಲೋ. ಕಾಮನೆ ನಮಗೆ ಅದನ್ನ ಅದ ಅಂದಮೇಲೆ ನಾವು ಹಿರಿಯರ ಕಡೆ ಯಾಕೆ ಬರ್ಬೇಕೀಗ ಅಂತ ಅನ್ಬೇಡ. ಮುಂದಿನ ಮಾತು ಹೇಳ್ತಾರೆ, ಬಾ ಚಂದ ಮಾತು ಹೇಳ್ತಾರೆ, ಅದ್ಭುತವಾದ ಮಾತನ್ನು ಹೇಳ್ತಾರೆ. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ನಿನ್ನೊಳಗೆ ಕಾಮನೆಗಳು ಇರಲಿ ಇರಲಾರದೆ ಇರಲಿ, ಎಲ್ಲ ಕಾಮನೆಗಳು ಇರಲಿ, ಮೋಕ್ಷಕಾಮ ಇರಲಿ, ಶ್ರೀಹರಿಯ ಉಪಾಸನೆಯನ್ನು ಮಾಡು. ಅಲ್ರಿ ಆಗಲೇನ ಅಕಾಮಹ ಅಂತ ಹೇಳಿದ್ರಿ, ಕಾಮನೆ ಇರಲಾರ್ದೆ ಅಂತ ಹೇಳಿದ್ರಿ. ಈಗ ಎಲ್ಲ ಕಾಮನೆ ಇದ್ದರೂ ದೇವರ ಉಪಾಸನೆ ಮಾಡು ಅಂತಿರಲ್ಲ, ಮತ್ತು ನಿಮ್ಮ ವಿರುದ್ಧ ನೀವು ಮಾತಾಡಲಿಕ್ಕೆ ಆಚಾರ ಅಂತ ಅರ್ಥ ಅಲ್ಲ ಅದು, ಹಂಗೆ ಅರ್ಥ ಅಲ್ಲ ಅದು. ಯಾವ ದೇವತೆಗಳು ಯಾವ ಯಾವ ಅಪೇಕ್ಷೆಗಳನ್ನು ಈಡೇರಿಸ್ತಾರಲ್ಲ ಅವರು ಸ್ವತಂತ್ರವಾಗಿ ಈಡೇರಿಸೋದಿಲ್ಲ, ಅವರೊಳಗಿದ್ದು ದೇವರೇ ಕೊಡ್ತಿರ್ತಾನೆ. ನೀವು ಅನ್ನ ಬೇಕು ಅಂತ ಅದಿತಿಯ ಉಪಾಸನೆಯನ್ನು ಮಾಡಿದಿರಿ ಅಂದ್ರೆ ಅದಿತಿಯೊಳಗೆ ಅದಿತಿ ನಾಮಕನಾಗಿ ಭಗವಂತನಿದ್ದು ಅನ್ನವನ್ನು ಕೊಡ್ತಾನೋ ಹೊರತು ಈ ಅದಿತಿ ಸ್ವತಂತ್ರವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಂತಾನ ಆಗಬೇಕು, ನಮ್ಮದೇ ಸಂತಾನ ಬೇಕು ಅಂತ ಅನ್ನೋದಾಗಿದ್ದರೆ ಪಿತೃದೇವತೆಗಳ ಉಪಾಸನೆಯನ್ನು ಮಾಡಬೇಕು. ಹಾಗಾದ್ರೆ ಪಿತೃದೇವತೆಗಳ ಉಪಾಸನೆಯಿಂದ ಶ್ರಾದ್ದವನ್ನು ಮಾಡಬೇಕು. ದಿನ ಶ್ರಾದ್ದ ಮಾಡೋದಲ್ಲ, ಮತ್ತೆ ಅದು ಯಾವ ಕ್ರಮದೊಳಗೆ ಅದನೋ ಆ ಕ್ರಮದೊಳಗೆ ಶ್ರಾದ್ದ ಮಾಡಬೇಕು. ಹಾಗೆ ಶ್ರಾದ್ದವನ್ನು ಮಾಡಿದಾಗ ಆ ಶ್ರಾದ್ದದ ದೇವತೆಗಳೇನಿದ್ದಾರೆ ವಸು ರುದ್ರ ಆದಿತ್ಯರೊಳಗೆ ಜನಾರ್ದನ ಸ್ವಾಮಿಯಾದ ಭಗವಂತನೇ ಇದ್ದು ಅನುಗ್ರಹವನ್ನು ಮಾಡ್ತಾನೋ ಹೊರತು ನೇರವಾಗಿ ಪಿತೃಗಳ ಅನುಗ್ರಹವನ್ನು ಮಾಡುವುದಿಲ್ಲ. ಸಂಪತ್ತು ಬೇಕು ಅಂತ ಅನ್ನೋದಾಗಿದ್ದರೆ ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡ್ತೀವಿ ಅಂದರೆ ನೇರವಾಗಿ ಲಕ್ಷ್ಮೀದೇವಿ ಏನು ಕೊಡುವುದಿಲ್ಲ, ಲಕ್ಷ್ಮೀದೇವಿ ಒಳಗಿದ್ದು ಭಗವಂತನೇ ಕೊಡ್ತಾನೋ ಹೊರತು ಸಂಪತ್ತನ್ನು ಬೇರೆಯವರು ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಾಮನೆಗಳು ಇರಲಿ ಇರಲಾರದೆ ಇರಲಿ, ಎಲ್ಲ ಕಾಮನೆಗಳಿರಲಿ, ಮೋಕ್ಷ ಬೇಕು ಅನ್ನೋದಿಲ್ಲ. ಯಾಕಂದ್ರೆ ಮೋಕ್ಷ ಅಂತೂ ದೇವರನ್ನು ಬಿಟ್ಟರೆ ಇನ್ಯಾರೂ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಮೋಕ್ಷ ಬೇಕು ಅಂತಿರಲಿ, ಯಾರು ಉಪಾಸನೆಯನ್ನು ಮಾಡು, ದೇವರ ಉಪಾಸನೆಯನ್ನು ಮಾಡು ನೀನು ಎಂಬುದಾಗಿ ತಿಳಿಸಿಕೊಡ್ತಾರೆ. ಅನಂತರದಲ್ಲಿ ಮತ್ತೆ ಬೈತಾರೆ. ಶುಕಾಚಾರ್ಯರು ಹೇಳಬೇಕಾದ್ರೆ ಭಾಗವತ ಹೇಳೋ ಮುಂದೆ ನಮ್ಮನ್ನು ತೀಡಿ ಭಾಗವತ ಕರ್ಕೊಂಡ್ಬರ್ತಾರೆ. ಆಯುರ್ಹರತಿ ವೈ ಪುಂಸಾಂ ಉದನ್ಯಸ್ತಂ ಚ ಎನ್ನಸೌ ತಸ್ಯರ್ಥೇ ಯಕ್ಷಣೋನೀತ ಉತ್ತಮ ಶ್ಲೋಕವಾರ್ತೆಯ ತರವಃ ಕಿಂ ನ ಜೀವಂತಿ ಭಸ್ತ್ರಾಹ ಕಿಂ ನ ಶ್ವಸಂತ್ಯುತ ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶವೋ ಪರೇ. ಅಪ್ಪ ಗಿಡನೂ ಬದುಕ್ತಾವೋ ಮಾರಾಯ, ಹಂಗೆ ಬದುಕಿದ್ರೆ ತೊಗೊಂಡು ಏನು ಮಾಡ್ತಿ? ತಿದಿ ಉಸಿರಾಡ್ತದೆ, ಹಂಗೆ ಉಸಿರಾಡಿದ್ರೆ ತೊಗೊಂಡು ಏನು ಮಾಡ್ತಿ? ಆ ಬದುಕು ಸಾರ್ಥಕವಾದದ್ದಲ್ಲ. ಯಾವ ಕೈಗಳು ಭಗವಂತನ ಸ್ಪರ್ಶವನ್ನು ಮಾಡೋದಿಲ್ಲ ಅವು ಕೈಗಳಲ್ಲ, ಯಾವ ಕಾಲುಗಳು ತೀರ್ಥಯಾತ್ರೆಯನ್ನು ಮಾಡುವುದಿಲ್ಲ ಅವು ಕಾಲುಗಳಲ್ಲ. ಹೀಗೆ ಬಹಳ ನಿಂದೆ ಏನು ಮಾಡ್ತಾರೆ. ಶಾವೌ ಕರೌ, ಯಾವುದು ಪರಮಾತ್ಮನ ನಿರ್ಮಾಲ್ಯವನ್ನು ಕೈಯಲ್ಲಿ ಮುಟ್ಟುವುದಿಲ್ಲವೋ ಅದು ಕೈ ಅನ್ನಂಗಿಲ್ಲ, ಅದಕ್ಕೆ ಸುಡಗಾಡಗಟ್ಟಿ ಅಂತಾರೆ. ನಾಯಿ ಕೈ ಅಂತ ಕರೀತಾರೆ ಅದನ್ನಂತ. ಜೀವಚ್ಛವ, ಅವ ಜೀವಂತ ಹೆಣ ಇದ್ದಂಗೆ ಅವ ಅಂತ. ಯಾರು ಭಾಗವತಾಂಘ್ರಿ ರೇಣು ನಜಾತು ಮರ್ತ್ಯೋ ಅಭಿಲಿಷೇತ ಯಸ್ತು ಶವಿಷ್ಟು ಪದ್ಯ ಮನುಜಸ್ತುಳಸ್ಯಾಹ ಶ್ವಶಸ್ಸವೋ ಯಸ್ತು ನವೇದ ಗಂಧಂ ತದಸ್ಮಸಾರಂ ಹೃದಯಂ ಬತೇದಂ ಯದ್ಗರ್ಯಮಾಣೈ ಹರಿನಾಮಧೇಯೈ ನ ವಿಕ್ರಿಯೇತಾತ ಮುಖೇ ವಿಕಾಸೋ ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷಃ. ಭಗವಂತನ ಕಥೆಗಳನ್ನು ಹೇಳುವಾಗ ಕೇಳುವಾಗ
ಯಾರಿಗೆ ಆನಂದ ಭಾಷ್ಪಗಳು ಬರೋದಿಲ್ವೋ, ಯಾರ ಮೈ ರೋಮಾಂಚನ ಆಗೋದಿಲ್ಲೋ ಅಂಥವ್ರನ್ನ ತಗೊಂಡು ಏನು ಮಾಡಬೇಕಪ್ಪ ಅಂತಾರೆ. ಅಂಥವರೆಲ್ಲರೂ ಕೂಡ ಜೀವಚ್ಛವ ಇದ್ದಂಗೆ. ಆದ್ದರಿಂದ ಅಂಥವರ ಸಹವಾಸವನ್ನು ಮಾಡಬಾರದು ಎಂಬುದಾಗಿ ಇಷ್ಟು ಹೇಳಿದಾಗ ಮತ್ತೆ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಮಾಡ್ತಾನೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಸಮೀಚೀನಂ ವಚೋ ಬ್ರಹ್ಮನ್ ಸರ್ವಜ್ಞಸ್ಯ ತವಾನಘ. ನೀವು ಪಾಪರಹಿತರು, ಆದ್ದರಿಂದ ನಿಮ್ಮಲ್ಲಿ ಇಂತಹ ಅದ್ಭುತವಾದ ಮಾತುಗಳು ಬರ್ತಾವೆ. ಇಲ್ಲದೆ ಹೋದರೆ ಮಾತುಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಒಳ್ಳೆಯ ಮಾತನ್ನು ನೀವು ಹೇಳಿದ್ದೀರಿ. ಆದ್ದರಿಂದ ನಾವು ಯಾವ ರೀತಿಯಾಗಿ ಆ ಭಾಗವತವನ್ನು ಕೇಳಬೇಕು, ಆ ಭಾಗವತದಲ್ಲಿ ಇರತಕ್ಕಂಥ ವಿಚಾರಗಳು ಏನು, ಅದನ್ನು ನನಗೆ ತಿಳಿಸಿಕೊಡ್ರಿ ಎಂಬುದಾಗಿ ಹೇಳಿದಾಗ ಈಗ ಭಾಗವತದ ಮಂಗಳಾಚರಣೆಯನ್ನು ಮಾಡ್ತಾರೆ ಶುಕಾಚಾರ್ಯರು. ಬಂದ ಮೇಲೆ ಪ್ರಾರಂಭ ಮಾಡಿ 3 ಅಧ್ಯಾಯಗಳು, 2ನೇ ಸ್ಕಂದದ 3 ಅಧ್ಯಾಯಗಳಲ್ಲಿ ಮಾನಸಿಕವಾಗಿ ನಮ್ಮನ್ನು ಗಟ್ಟಿಗೊಳಿಸಿದರು ಶುಕಾಚಾರ್ಯರು. ಈಗ ಮಂಗಳಾಚರಣೆಯನ್ನು ಮಾಡುತ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಶ್ರೀಮದ್ ಭಾಗವತವನ್ನು ಮತ್ತೊಂದು ಆಗತಿಯ ಕ್ರಮ, ನಾರದರಿಗೆ ಬ್ರಹ್ಮದೇವರು ಹೇಳಿದ್ದು, ಬ್ರಹ್ಮದೇವರಿಗೆ ನಾರಾಯಣ ಹೇಳಿದ್ದು, ಆ ಅತ್ಯದ್ಭುತವಾದ ಸುಂದರವಾದ ಕಥೆಯನ್ನು ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಿ ಓಂ.